ರೈತರಿಗೆ ಮೋಸ ಆಗ್ತಾ ಇದೆಯಾ? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ? ನಿಮ್ಮೆಲ್ಲಾರ ಕಣ್ಣು ಹಾಕಿದಾರಾ? ನಿಮ್ಮ ಸ್ಕೂಲ್ ಸೋರ್ತಾ ಇದೆಯಾ? ನಿಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ವಾ? ನೀವು ಓಡಾಡೋ ರಸ್ತೆ ಕಿತ್ತೋಗಿದೆಯಾ? ನಿಮಗೆ ಕರೆಕ್ಟಾಗಿ ಕರೆಂಟ್ ಬರ್ತಾ ಇಲ್ವಾ? ಯಾವುದೇ ವಿಚಾರ ಆಗಿರಲಿ ನಮ್ಮ ಕಾಲ್ ಸೆಂಟರ್ಗೆ, ನಮ್ಮ ಚಾನಲ್ ಕಾಲ್ ಸೆಂಟರ್ಗೆ ಫೋನ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ. ನೀವು ಎಷ್ಟು 1000 ಜನ ಬೇಕಾದ್ರೂ 24 ಗಂಟೆ ಫೋನ್ ಮಾಡ್ಬೋದು. ಎಲ್ಲ ಕಾಲ್ಸ್ ರೆಕಾರ್ಡ್ ಆಗುತ್ತೆ. ಅದನ್ನು ಎಲ್ಲ ನೋಡಲಿಕ್ಕೆ ನಾವು ಸಂಬಂಧ ಬೆರ್ತಂಥ ಇನ್ಬೌಂಡ್ ಕಾಲ್ ಸೆಂಟರ್ಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ. TV ಸ್ಮಿತಾ ನೋಡ್ತಾ ಇದ್ದಾಗ ಈಗ ನೋಡಿ ಅವನು ಕಿರಿಕೀರ್ತಿ ಮತ್ತು ಯಾರೋ ಅವ್ನು ಗಿಳಿಯಾರು ಇಂಥವ್ರನ್ನ ಕುಣಿಸ್ಕೊಂಡು ಒಂದು ನ್ಯಾಷನಲೈಸ್ ಚಾನಲ್ಲು ಒಂದು ಸುಳ್ಳನ್ನು ಬಿತ್ತರ ಮಾಡೋಕ್ಕೆ ಯಾರೋ ಅಸ್ಸಾಮಿಂದ ಬಾಂಬೆಗೆ ಬಂದು ನ್ಯೂಸ್ ರೀಡ್ ಮಾಡ್ತಾನೆ, ಬಾಂಬೆಯಿಂದ ಬಂದು ಕರ್ನಾಟಕದಲ್ಲಿ ಚಾನಲ್ ಓಪನ್ ಮಾಡ್ತಾನೆ ಅಂತಂದರೆ ನಾವು ಕನ್ನಡಿಗರಾಗಿ ಏನೂ ಕೂಡ ಕನಸು ಕಾಣ್ತಾ ಇಲ್ಲ ಅಂತೇಳಿ ನಾವು ಅದು ನಿಮ್ಮ ಕಚ್ಚೆ ಆಗಿರ್ಬೋದು, ನಿಮ್ಮ ಪಂಚೆ ಆಗಿರ್ಬೋದು, ಗಟ್ಟಿಯಾಗಿ ಮಡ್ಕೊಳ್ಳಿ. ಯಾರಿಗೆ ನಮ್ಮ ಕಣ್ಣಿಗಂತೂ ಖಂಡಿತ ಬೀಳಕ್ಕೆ ಹೋಗಬೇಡಿ. ನಾವು ನಿರ್ಭೀತಿಯಿಂದ ಮಾಡ್ತೀವಿ. ವಿ ಡೋಂಟ್ ಕೇರ್ ಫಾರ್ ಯು. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ, ಲಾಯರ್ ಜಗದೀಶ್. ನಿಮ್ಗೆ ಗೊತ್ತಿರೋ ಹಾಗೆ ಎಕ್ಸ್ಟ್ರೀಮ್ ಲೆವೆಲ್ಗೂ ಕೂಡ ಯಾರನ್ನ ಬೇಕಾದರೂ ಎದುರಾಕೊಳ್ಳೋ ಅಂಥ ಧೈರ್ಯ ಇರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನು ಅನೇಕ ಪ್ರಕರಣಗಳಲ್ಲೂ ಕೂಡ ಕಂಡಿದ್ದಾರೆ. ರಾಜಕಾರಣಿಗಳಿರ್ಬೋದು, ಯಾವ ವ್ಯಕ್ತಿಯೇ ಇರ್ಬೋದು ನೋಡಿ, ಅವರು ಆ ಥರ ಯೋಚನೆಯೂ ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಡಿಸೈಡ್ ಮಾಡಿಬಿಟ್ರೆ ಅವ್ರನ್ನ ಹೆದರಾಕೊಳ್ತಾರೆ. ಅವ್ರ ಬಗ್ಗೆ ಯಾವುದೇ ಆರೋಪಗಳಿರಲಿ ಅದನ್ನು ನೇರವಾಗಿ ಕೂಡ ಮಾತನಾಡ್ತಾರೆ. ಮೊದಲ ಬಾರಿಗೆ ಮಾಧ್ಯಮ ಲೋಕಕ್ಕೂ ಕೂಡ ಈ ಥರದ ಒಬ್ಬ ವ್ಯಕ್ತಿ ಈಗ ಎಂಟ್ರಿ ಕೊಡ್ತಾ ಇರೋದು. ಎಲ್ಲೋ ಒಂದು ಕಡೆ ಅನೇಕರು ಕಮೆಂಟ್ ಸೆಕ್ಷನ್ಸ್ಗಳೆಲ್ಲ ನೋಡ್ತಾ ಇದ್ದೆ. ಅವರು ಹಾಕಿರ್ತಕ್ಕಂಥ ಪೋಸ್ಟ್ಗಳಿಗೆ ಅನೇಕರು ಚಳಿ ಬಿಡಿಸ್ತಾರೆ, ಅಂದಮೇಲೆ ಬೆಂಡೆತ್ತಾರೆ, ಮುಲಾಜೆ ಕೊಡೋದಿಲ್ಲ, ಎಲ್ಲರ ಹಗರಣಗಳು ಕೂಡ ಬಯಲಿಗೆ ಬರ್ತವೆ ಅನ್ನೋ ನಿಟ್ಟಿನಲ್ಲಿ ಅನೇಕರು ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು. ಆ ಒಂದು ಉದ್ದೇಶಕ್ಕೆ ಇವತ್ತು ನಾನು ಲಾಯರ್ ಜಗದೀಶ್ ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ. ಮಾಧ್ಯಮ ಅಂದ ತಕ್ಷಣಕ್ಕೆ ಅನೇಕರಿಗೆ ಆ ಥರದೊಂದು ಬಂದುಬಿಡುತ್ತೆ. ಈ ಇತ್ತೀಚಿನ ಮಾಧ್ಯಮಗಳಲ್ಲಿ ಆ ಥರದ ಬದ್ಧತೆ ಇದೆಯಲ್ಲೋ ಗೊತ್ತಾಗ್ತಾ ಇಲ್ಲ. ಆ ಬದ್ಧತೆ ಇಲ್ಲದೇ ಇರೋ ಉದ್ದೇಶಕ್ಕೆ ನೀವು ಮಾಧ್ಯಮ ಲೋಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಯಾವ ಉದ್ದೇಶ? ಡೆಫಿನೆಟ್ಲಿ ಸರ್, ಈಗ ನಮ್ಮ ಚಾನಲ್ ಹೆಸರೇ ಟ್ರೂ ಲೈಸ್ ಅಂತ. ಸೊ ಟ್ರೂ ಲೈಸ್ ಅಂತಂತಂದರೆ ನಿಜವಾದ ಸುಳ್ಳುಗಳು ಅಂತ. ಓಕೆ, ಸೊ ಇವತ್ತು ನಿಜವಾದ ಸುಳ್ಳುಗಳನ್ನು ತೋರಿಸೋದು ಬದಲು ಎಲ್ಲೋ ಒಂದು ಕಡೆ ಸುಳ್ಳುಗಳನ್ನೇ ತೋರಿಸೋದು ಅಥವಾ ಸುಳ್ಳುಗಳನ್ನೇ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡುವಂಥ ಕೆಲಸಗಳನ್ನು ಮಾಡಿ ಆ ಚಾನಲ್ಗಳು ನಾಶ ಆಗ್ತಾ ಇದೆ. ನಮ್ಮ ಕಣ್ಣು ಮುಂದೆ ಸಾಲು ಚಾನಲ್ಗಳು ನೆಲ ಕಚ್ಚಿಬಿಟ್ಟಿದೆ. ಏನಂತಂದರೆ ಸರ್ವೈವ್ ಯಾಕಾಗ್ತಾ ಇದ್ದಾರೆ ಅಂತಂದರೆ ಅವ್ರ ಹತ್ರ ಹಣ ಇದೆ, ಅವ್ರ ಓನರ್ಗಳ ಹತ್ರ ಹಣ ಇದೆ ಅಂತ ನಡೆಸ್ತಾ ಇದ್ದಾರೆ ಹೊರತು. ನಾನು ಸಾಕಷ್ಟು ಚಾನಲ್ಗಳನ್ನ ಭೇಟಿ ಕೊಟ್ಟಾಗ ಒಂದು ಸ್ಮಶಾನ ಮೌನ ಅಲ್ಲಿ ಕಾಣಿಸುತ್ತೆ. ದೊಡ್ಡ ಚಾನಲ್ಗಳಲ್ಲೂ ಕೂಡ ಅಲ್ಲಿ ಕೆಲಸಗಾರರು 200 ಜನ ಕೆಲಸ ಮಾಡ್ತಾಯಿದ್ದರು, 20 ಜನ ಕೆಲಸ ಮಾಡ್ತಾರೆ, 10 ಜನ ಕೆಲಸ ಮಾಡ್ತಾರೆ. 10 ಜನಕ್ಕೂ ಕೆಲಸ ಇಲ್ದಿರ ಇರೋವಂಥದ್ದು ಪ್ರಮೇಯವನ್ನು, ಅದು ನ್ಯಾಷನಲ್ ಲೆವೆಲಲ್ಲಿ ಇರುವಂಥ ಚಾನಲ್ಗಳನ್ನು ಕರ್ನಾಟಕದಲ್ಲಿ ನಾನು ನೋಡಿದ್ದೀನಿ. ಅದು ನಾನು ಅವ್ರ ಬಗ್ಗೆ ಟಿಪ್ಪಣಿ ಮಾಡ್ತಾ ಇಲ್ಲ, ಬಟ್ ಅವರೇ ಮಾಡ್ಕೊಂಡಂಥ ಅನಾಹುತಗಳು ಅಂತ ಅನಿಸುತ್ತೆ. ನಾನೊಂದು ಯಾವುದೋ ಒಂದು ಸಣ್ಣ ಮೊಬೈಲ್ನಲ್ಲಿ ಕಳೆದ 10-12 ವರ್ಷದಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಾಕಿದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಶೇರ್ ಮಾಡ್ತಾರೆ. 100ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ಶೇರ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಜನ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟಿದ್ದಾರೆ. ಸೊ ವಿ ಥಾಟ್ ಒಬ್ಬ ಯಾವುದೋ ಚಾನಲಲ್ಲಿ ಒಂದು ನ್ಯೂಸ್ ರೀಡರಾಗಿ ಕೆಲಸ ಮಾಡ್ತಾ ಇದ್ದಂಥ ರಂಗಣ್ಣವರು ಪಬ್ಲಿಕ್ TV ಮಾಡಿದಾಗ ಖುಷಿ ಆಯಿತು ನಮಗೆ. ಕೇರಳದಿಂದ ಬಂದು ಸುವರ್ಣ ನ್ಯೂಸನ್ನು ಓಪನ್ ಮಾಡಿದಂಥ ರಾಜೀವ್ ಚಂದ್ರಶೇಖರ್ ಒಬ್ಬ ಮಲಯಾಳಿಗೆ ಇಲ್ಲಿ ನಮ್ಮ ಕನ್ನಡಿಗರು ಜಾಗ ಕೊಟ್ಟವ್ರೆ ಅಂತಂದರೆ ನಂಗೆ ಸಂತೋಷ ಆಗುತ್ತೆ. ಒಬ್ಬ ಟೈಮ್ಸ್ ನವನಲ್ಲಿ ನ್ಯೂಸ್ ರೀಡರಾಗಿ ಕೆಲಸ ಮಾಡ್ತಾ ಇದ್ದಂಥ ಅರ್ನಬ್ ಗೋಸ್ವಾಮಿ ನ್ಯಾಷನಲ್ ಲೆವೆಲಲ್ಲಿ ರಿಪಬ್ಲಿಕ್ TVನ ಮಾಡ್ತಾನೆ ಅಂತಂದರೆ ನಾವು ಸಂತೋಷ ಪಡೋಂಥ ಜನ ನಾವು. ಎಲ್ಲರೂ ಮಾಡಿದಾಗ ನಮ್ಮದೇ ಆದಂಥ ಕನ್ನಡಿಗರು ಒಂದು ದೊಡ್ಡ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ನ್ಯೂಸ್ ಚಾನಲ್ ಮುಖಾಂತರ ಮಾಡಬೇಕು ಅನ್ನೋ ಪ್ರಮೇಯ ಇಟ್ಕೊಂಡು ವಿ ಆರ್ ಸ್ಟಾರ್ಟೆಡ್ ವಿತ್ ಒಂದು ಸೆಟಪ್ಪಲ್ಲಿ ಶುರು ಮಾಡಿದ್ವಿ. ಐ ಥಿಂಕ್ ಸ್ಲೋಲಿ ಕೇಬಲ್ಗೆ ಆ್ಯಸ್ ಆಫ್ ನೌ ಡಿಜಿಟಲಲ್ಲಿ ಅವೈಲೇಬಲ್ ಇದೆ. ಸ್ಲೋಲಿ ಐ ಥಿಂಕ್ ವಿತ್ ಅನದರ್ 1 month ಐ ಥಿಂಕ್ ಇಟ್ ವಿಲ್ ಗೆಟ್ ಕನೆಕ್ಟೆಡ್ ಟು ಕೇಬಲ್ಲು. ತದನಂತರ ಸ್ಯಾಟಲೈಟ್ ಪರ್ಮಿಷನ್ಗೆ ಪ್ರೋಸೆಸ್ ನಡೀತಾ ಇದೆ. ಐ ಥಿಂಕ್ ಬೈ ಅನದರ್ 2-2.5 months ಐ ಥಿಂಕ್ ನ್ಯೂಸ್ ಚಾನಲ್ ವಿಲ್ ಬಿ ಅವೈಲೇಬಲ್ ವಿತ್ ನಮ್ಮ DTH ಆಗಿರ್ಬೋದು ಅಥವಾ ಸ್ಯಾಟಲೈಟ್ ಆಗಿರ್ಬೋದು ಅವೈಲೇಬಲ್ ಇರುತ್ತೆ. ನಮ್ಮ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ, ಬೇರೆ ಏನಿಲ್ಲ. ನೀವು ಹೇಳಿದಾಗೆ ಯಾರನ್ನೂ ಕಾಂಪೀಟ್ ಮಾಡೋಕ್ಕೂ ಅಲ್ಲ ಅಥವಾ ಯಾರನ್ನೂ ಮುಣಗ್ಸೋಕ್ಕೂ ಅಲ್ಲ ಅಥವಾ ಯಾರಿಗೂ ಬುದ್ಧಿ ಕಲಿಸೋಕ್ಕೂ ಅಲ್ಲ. ಜನರಿಗೆ ಒಂದು ಸ್ಪಷ್ಟತೆ ಬೇಕಾಗಿದೆ. ನಾವು ತೋರಿಸುವಂಥದ್ದು ನ್ಯೂಸ್ ಆಗಿರಬೇಕೇ ಹೊರತು ಅದೊಂದು ಅಖಂಡ ಷಡ್ಯಂತ್ರ ಆಗಿರಬಾರ್ದು. ಷಡ್ಯಂತ್ರಗಳನ್ನು ಬಿತ್ತರಣೆ ಮಾಡಿ ಅದನ್ನು ನ್ಯೂಸ್ ಅಂತ ತೋರಿಸ್ತಾ ಇರೋಂಥ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸ್ಬೇಕು, ಅವ್ರು ಬುದ್ಧಿ ಕಲಿಬೇಕು. ಜನ ಕಲಿಸೋಕೆ ರೆಡಿ ಇದ್ದಾರೆ, ಬಟ್ ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ. ಈಗ ಇಷ್ಟು ಚಾನಲ್ಸ್ ಇರಬೇಕಾದ್ರೆ ಯಾರೋ ಕೆಲವರು ಸತ್ಯನ ತೋರಿಸ್ತಾ ಇದ್ದಾರೆ. ಸತ್ಯ ಏನು ಅಂತ ಜನರಿಗೆ ತಿಳಿಸ್ಬೇಕಾದಂಥ ಪ್ರಮೇಯ ಅವಶ್ಯಕತೆ ಇದೆ. ಈಗ 3 ಪಕ್ಷಗಳಿರ್ಬೇಕಾದ್ರೆ 3 ಪಕ್ಷಗಳಿಗೆ ಜನ ಇಷ್ಟಪಡ್ತಾಯಿಲ್ಲ, ಒಂದು ಆಲ್ಟರ್ನೇಟಿವ್ ಬೇಕು ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. 2028ಕ್ಕೆ 3 ಪಕ್ಷಗಳು ಬೇಡ, ಒಂದು ಹೊಸ ಪಕ್ಷ ಬೇಕು, ಒಂದು ಹೊಸ ವ್ಯಕ್ತಿ ಬೇಕು, ಒಂದು ಹೊಸ ನಾಯಕತ್ವ ಬೇಕು, ಒಂದು ಹೊಸ ಯೋಚನೆ ಬೇಕು ಅಂತ ಜನ ಇಷ್ಟ ಮಾಡ್ಬೇಕಾರೆ. ಅದೇ ರೀತಿ ಐ ಥಿಂಕ್ ಇರೋ ಚಾನಲ್ಗಳಲ್ಲಿ ಎಲ್ಲ ಷಡ್ಯಂತ್ರಗಳೇ ಜಾಸ್ತಿ ಮಾಡೋದ್ರಿಂದ ಐ ಥಿಂಕ್ ಜನರಿಗೆ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ನ್ಯೂಸನ್ನು ಕೊಡಬೇಕಂತ ಅನ್ನಿಸ್ತು. ನನ್ನ ಮಟ್ಟದಲ್ಲಿ ಒಂದು ಚಿಕ್ಕದಾಗಿ ಶುರು ಮಾಡಿದ್ದೀನಿ.
ನೋಡೋಣ ಎಲ್ಲೋಗುತ್ತೆ ಅಂತ. ರಂಗಣ್ಣ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ನೋಡಿ, ವಿತ್ ಓನ್ ಸ್ಟೈಲ್, ಅವ್ರದ್ದೇ ಆದ ಓನ್ ಸ್ಟೈಲಲ್ಲಿ ಕಾಮನ್ ಲ್ಯಾಂಗ್ವೇಜಲ್ಲಿ ಕೂತ್ಕೊಂಡು, ಜೊತೆ ನಿಮ್ದು ಈಗಾಗಲೇ ಒಂದು ಡಿಫ್ರೆಂಟ್ ಸ್ಟೈಲ್, ಒಂದು ಅಗ್ರೆಷನ್ಸ್, ನೇರ ದಿಟ್ಟವಾಗಿ ಮಾತಾಡೋದು, ಆ ಥರದ್ದು ಒಂದು ಓನ್ ಸ್ಟೈಲ್ ಇದೆ. ಅದೇ ಓನ್ ಸ್ಟೈಲಲ್ಲೇ ಬರ್ತೀರಾ ಅಥವಾ ಯಾವ್ಯಾವ ಪ್ರೋಗ್ರಾಮ್ನ ಆಲೋಚನೆ ಮಾಡ್ಕೊಂಡಿದ್ದೀರಾ ಸರ್? ಇಲ್ಲ, ಬೇಸಿಕಲಿ ಈಗ ಆ್ಯಸ್ ಆಫ್ ನಾವು ಕಾಫಿ ವಿತ್ ವಕೀಲ್ ಸಾಬ್ ಅಂತ ಒಂದು ಶುರು ಮಾಡಿದ್ದೇವೆ. ಐ ಥಿಂಕ್ ಜೀವನದಲ್ಲಿ ಒಂದಷ್ಟು ಸಾಧನೆಗಳನ್ನ ಮಾಡಿದಂಥವ್ರನ್ನ ಕರೆದು ಅವರ ವಿಚಾರಗಳನ್ನು ಮತ್ತು ಜನರ ಮನದಾಳ ಮಾತನ್ನು ಅವ್ರ ಬಾಯಲ್ಲಿ ಕೇಳಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಅದೊಂದು ಕಾಫಿ ವಿತ್ ವಕೀಲ್ ಸಾಬ್ ಆ್ಯಸ್ ಆಫ್ ನೋ ಸ್ಟುಡಿಯೋದಲ್ಲಿ ನಡೆಯುತ್ತೆ. ಐ ಥಿಂಕ್ ಬೈ ಅನದರ್ 3-4 months ಅದನ್ನು ಜನಗಳ ಹತ್ರ ತೊಗೊಂಡೋಗ್ಬೇಕು, ಹಳ್ಳಿಗಳು ತೊಗೊಂಡೋಗ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ವಿ ಆರ್ ಪ್ಲ್ಯಾನಿಂಗ್ ಸ್ಟುಡಿಯೋ ಆನ್ ವೀಲ್ಸು. ಅದೇ ಐ ಥಿಂಕ್ ಈಗ ಬಸ್ಸನ್ನು ತಗೊಂಡು ಕಸ್ಟಮೈಸ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ವಿಲ್ ಒಂದು ಜಿಲ್ಲೆನಲ್ಲಿ ಒಂದು 3-4 ಹಳ್ಳಿಗಳನ್ನು ಚೂಸ್ ಮಾಡಿಕೊಂಡು ಆ ಹಳ್ಳಿಗೆ ಹೋಗಿ ಅಲ್ಲಿ ಅವರು ಅನುಭವಿಸ್ತಾರಂಥ ಕಷ್ಟಗಳಾಗಿರ್ಬೋದು, ಒಬ್ಬ PDO ಯಾವ ರೀತಿ ನಡ್ಕೊತಾನೆ, ಒಬ್ಬ ತಹಸೀಲ್ದಾರ್ ಯಾವ ರೀತಿ ನಡ್ಕೊತಾನೆ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಯಾವ ಥರ ನಡ್ಕೊತಾನೆ, ಪೊಲೀಸರು ಯಾವ ರೀತಿ ನಡ್ಕೊತಾರೆ, ಅಲ್ಲಿರೋ ಶಾಲೆಗಳಲ್ಲಿ ಮೇಷ್ಟ್ರು ಇದ್ದಾರಾ, ಅಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಡಾಕ್ಟ್ರ್ ಇದ್ದಾರಾ, ಇದೆಲ್ಲ ಏನಿದೆ, ಮತ್ತು ಇಷ್ಟು ಕಷ್ಟಪಡೋವಂಥ ನಾಗರಿಕರು ಅಥವಾ ಹಳ್ಳಿಯವ್ರಿಗೆ ಏನು ಸೌಕರ್ಯಗಳಿದೆ. ಗೆದ್ದು ಬಂದಂಥ ಸರ್ಕಾರ ಬರೀ ಹಸಿರು ಶಾಲೆ ಹಾಕ್ಕೊಂಡು ಬ್ರದರು ಇನ್ನೊಬ್ಬ ಏನೋ ಶಾಲೆ ಹಾಕ್ಕೊಂಡು ಇನ್ನೊಬ್ಬ ನಾವು ಮಾಡ್ತೀವಿ ಅಂತ ಒಬ್ರಿಗೊಬ್ಬರು ಅವ್ರು ಸಾವಿರಾರು ಕೋಟಿ ಆಸ್ತಿ ಬೆಳೆಸ್ಕೊತಾ ಇದ್ದಾರೆ ಹೊರತು ಸಾಮಾನ್ಯ ಜನರ ಪರಿಸ್ಥಿತಿ ಏನೂ ಚೇಂಜ್ ಆಗಿಲ್ಲ. ಬರೀ ಭಾಗ್ಯಗಳಲ್ಲಿ ಭಿಕ್ಷೆಗಳಲ್ಲಿ ಏನೋ ಜೀವನ ಮಾಡೋವಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ನಮ್ಮ ಚಾನಲಲ್ಲಿ ಐ ಥಿಂಕ್ ಕಾಫಿ ವಿತ್ ವಕೀಲ್ ಸಾಬು ಈಗ ಒಂದು 3 ತಿಂಗಳ ನಂತರ ಅದು ಹಳ್ಳಿಗಳಿಗೆ ಹೋಗುತ್ತೆ. ಅಲ್ಲಿಂದನೇ ಲೈವ್ ಮಾಡೋಣ, ಜನರ ಹತ್ರ ಮಾತಾಡ್ಸೋಣ. ಬಿಗ್ ಬಾಸ್ ವರ್ಷದಲ್ಲಿ 3 ತಿಂಗಳಿರ್ತದೆ. ಈ ಬಿಗ್ ಬಾಸನ್ನು ಪ್ರತಿ ವಾರ 365 ದಿವಸಗಳಲ್ಲಿ ಪ್ರತಿ ವಾರ ತೋರಿಸೋವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಐ ಡೋಂಟ್ ನೋ ಎಲ್ಲಿ ಹೋಗುತ್ತೆ ಅಂತ, ಬಟ್ ಎಸ್ ವಿ ಹ್ಯಾವ್ ಎ ಬಿಗ್ ಪ್ಲ್ಯಾನ್ಸ್. ಇರೋ ಚಾನಲ್ಗಳಲ್ಲಿ ಜನರು ತುಂಬ ಬುದ್ಧಿವಂತರು ಸರ್, ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಯಾವ ಚಾನಲ್ ಯಾವ ಪಕ್ಷಕ್ಕಿದೆ, ಯಾವ ಚಾನಲ್ ಯಾವ ಪಕ್ಷದ ಪರ ಕೆಲಸ ಮಾಡ್ತಾ ಇದೆ, ಅವ್ರ ಸಿದ್ಧಾಂತಗಳು. ನಿಮ್ಮ ಚಾನಲ್ ಸರ್ ಯಾವುದೇ ಪಕ್ಷದ ಹೊರತಾಗಿರುತ್ತಾ ಏನು ಅನ್ನೋದನ್ನ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್? ಜನರ ಪರವಾಗಿ ಸರ್. 7 ಕೋಟಿ ಕನ್ನಡಿಗರ ವಾಯ್ಸೇ ನಾನು ಮುಂಚೆಯಿಂದನೂ ಅದೇ ಇರೋದು, ಇವತ್ತು ಅದೇ ಇರ್ತೀನಿ. ಭ್ರಷ್ಟಾಚಾರ ವಿರುದ್ಧವಾಗಿರ್ತೀವಿ. ನಾವು ಯಾರ ಹತ್ರ ಭಿಕ್ಷೆ ಬೇಡಲ್ಲ, ಯಾರ ಹತ್ರ ಬಗ್ಗಲ್ಲ. ಏನು ನ್ಯೂಸ್ ಇದೆ ಸರ್ ಅದನ್ನು ತೋರಿಸ್ಬೇಕು, ಏನು ಮಾಹಿತಿ ಇದೆ ಜನರಿಗೆ ಕೊಡಬೇಕು. ಈ ಥರನೂ ಒಂದು ಚಾನಲ್ ಇರ್ಬೋದಲ್ಲ ಅನ್ನೋದನ್ನು ಒಂದು ಸ್ಪಷ್ಟತೆ ಕೊಡಬೇಕು. ಅದೊಂದು ಪ್ರಯತ್ನ ಸರ್. ಜೊತೆಗೆ ಇರೋ ಚಾನಲ್ಗಳಲ್ಲಿ ಸರ್ ನೀವು ಪ್ರತಿನಿತ್ಯ ಒಂದೊಂದು ಪ್ರೋಗ್ರಾಮ್ಸ್ಗಳನ್ನು ನೋಡ್ತಾನೆ ಇರ್ತೀರಿ. ಯಾವುದು ನಿಮಗೆ ತುಂಬ ಕಾಡ ಅಂಥದ್ದು, ಆ ನ್ಯೂಸ್ ಫಾರ್ಮ್ಯಾಟು ಅಥವಾ ಪ್ರತಿದಿನ ಎಳೆಯುವಂಥ ವಿಷಯಗಳು, ಅಥವಾ ಉದ್ದೇಶಪೂರ್ವಕವಾಗಿ ಒಂದು ಚಾನಲ್ ಸತ್ಯವನ್ನು ಅಥವಾ ಯಾವುದೋ ಒಂದು ಸುದ್ದಿಯ ಸತ್ಯವನ್ನು, ಧರ್ಮಸ್ಥಳ ಕೇಸ್ ಆ ಥರದ ಅನೇಕ ಕೇಸ್ಗಳ ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು, ಈ ಥರದ ವಿಷಯಗಳ ಕೋಪ ಬಂದು ನೀವು ಈ ಥರದ ಚಾನಲ್ ಹುಟ್ಟಾಕಿರೋದು ಏನು? ಡೆಫಿನೆಟ್ಲಿ ನಾನು ಎಸ್ಪೆಷಲಿ ರಿಪಬ್ಲಿಕ್ TV ಸ್ಮಿತಾ ನೋಡ್ತಾ ಇದ್ದಾಗ, ಈಗ ನೋಡಿ ಅವನು ಕಿರಿಕೀರ್ತಿ ಮತ್ತು ಯಾರೋ ಅವ್ನು ಗೆಳೆಯರು ಇಂಥವ್ರನ್ನ ಕುಣಿಸ್ಕೊಂಡು ಒಂದು ನ್ಯಾಷನಲೈಸ್ ಚಾನಲ್ಲು ಒಂದು ಸುಳ್ಳನ್ನು ಬಿತ್ತರ ಮಾಡೋಕ್ಕೆ ಪ್ರಯತ್ನ ಬೀಳುತ್ತೆ ಅಂತಂದರೆ ಅವರು TRP ಬಿದ್ದೋಗಿರೋದೇ ಅವ್ರ ಕಾರಣ. ನಾನು ಅವ್ರ ಚಾನಲ್ಗೂ ಹೋಗಿದ್ದೆ, ಇಫ್ ಐ ಆಮ್ ನಾಟ್ ರಾಂಗು. ನಾನು ಅಲ್ಲಿಗೋದ್ಮೇಲೆ ಇನ್ನೂ ಧೈರ್ಯ ಜಾಸ್ತಿ ಬಂತು. ನೋ ಮ್ಯಾನ್, ಐ ಶುಡ್ ಸೆಟಪ್ ಎ ಚಾನಲ್. ನನಗೆ ರಿಪಬ್ಲಿಕ್ TV ಕಾಲಿಟ್ಟಾಗೇನೆ ನನಗೂ ಒಂದು ಗಟ್ಟಿ ಮನಸ್ಸು ಮಾಡಿದ್ದೇನು ಅಂತಂದ್ರೆ, ಇಲ್ಲ ಗುರು, ಯಾರೋ ಅಸ್ಸಾಮಿಂದ ಬಾಂಬೆಗೆ ಬಂದು ನ್ಯೂಸ್ ರೀಡ್ ಮಾಡ್ತಾನೆ, ಬಾಂಬೆಯಿಂದ ಬಂದು ಕರ್ನಾಟಕದಲ್ಲಿ ಚಾನಲ್ ಓಪನ್ ಮಾಡ್ತಾನೆ ಅಂತಂದರೆ ನಾವು ಕನ್ನಡಿಗರಾಗಿ ಏನೂ ಕೂಡ ಕನಸು ಕಾಣ್ತಾ ಇಲ್ಲ ಅಂತೇಳಿ. ಇನ್ಫ್ಯಾಕ್ಟ್ ಸ್ಮಿತಾ ಅವ್ರ ಜೊತೆ ನಾನೊಂದು ಡಿಸ್ಕಷನ್ ಮಾಡಿದಾಗ ಅಲ್ಲಿನ ಸೆಟಪ್ ನೋಡಿದೆ, ತುಂಬ ದೊಡ್ಡ ಸೆಟಪ್ಪು. ಬಟ್ ಆದರೆ ಜನ ಇರಲಿಲ್ಲ. ನಾನು ಈ ಮಾತನ್ನು ಹೇಳ್ಬಾರ್ದು ಒಂದು ಮಾಧ್ಯಮದ ಬಗ್ಗೆ, ಯಾಕಂದರೆ ನಾವು ಮಾಧ್ಯಮ ಮಾಡ್ತಾಯಿದ್ದೀವಿ. ಬಟ್ ಆದರೆ ನಾವು ತೋರಿಸಿದಂಥ ಕಳಪೆ ನ್ಯೂಸ್ಗಳೇ ನಮ್ಮ ನಾಶಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಐ ಥಿಂಕ್ ರಿಪಬ್ಲಿಕ್ TV ಆಗಿರ್ಬೋದು, ಸುವರ್ಣ ಆಗಿರ್ಬೋದು, ಹಣ ಇರ್ಬೋದು ಅವ್ರ ಹತ್ರ, ಬಟ್ ಆದರೆ ಜನರ ಹತ್ರ ಬೆಲೆಯನ್ನು ಕಳ್ಕೊತಾ ಇವೆ ಚಾನಲ್ಗಳು. ಆ ರೀತಿ ಆಗಬಾರ್ದು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಆ ಮಟ್ಟಕ್ಕೆ ಯಾರೂ ಹೋಗಬಾರ್ದು. ಇವನ್ ಒನ್ ಸೈಡೆಡ್ ಸ್ಟೋರಿ. ನಾನು ಸುವರ್ಣ ಆಗಿರ್ಬೋದು, ಅಜಿತ್ ಹನುಮಕ್ಕನವ್ರು, ನಾನು ಅಜಿತ್ಗೆ ಅದನ್ನೇ ಹೇಳಿದೆ, ಅಜಿತ್ ನಿಮಗೆ ದಮ್ಮು ತಾಕತ್ತಿದ್ರೆ ರಾಜೀವ್ ಚಂದ್ರಶೇಖರ್ ಫ್ಯಾಮಿಲಿನ ಕುಂಡಿಸ್ಕೊಂಡು ಅವರು KDB ಲ್ಯಾಂಡನ್ನು ಯಾಕೆ ತಗೊಂಡ್ರು, ಯಾಕೆ ಅದನ್ನು ಏನೂ ಮಾಡಿದ್ರೆ ಮಾರಾಟ ಮಾಡಿದ್ರು ಪ್ರಶ್ನೆ ಕೇಳು. ನೈತಿಕವಾಗಿ ನಿಮ್ಮದೇ ಸಮಸ್ಯೆ ಇಟ್ಕೊಂಡು ಊರವ್ರ ಸಮಸ್ಯೆ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅವ್ರಿಗೂ ಹೇಳಿದೆ. ಐ ಥಿಂಕ್ ಸರ್ ವಿ ವಾಂಟ್ ಎ ನ್ಯೂಟ್ರಲ್ ಸರ್ ಜನರ ಪರವಾಗಿ ಒಂದು ನ್ಯೂಟ್ರಲ್ ನ್ಯೂಸ್ ಬೇಕಾಗಿದೆ. ಯಾವ ಪಕ್ಷದ ಪರವಾಗಿಲ್ಲ, ಯಾವುದೋ ಸಾಹುಕಾರನ ಪರವಾಗಿಲ್ಲ, ಯಾವುದೋ ಇಂಡಸ್ಟ್ರಿಯಲಿಸ್ಟ್ ಪರವಾಗಿಲ್ಲ, ಯಾವುದೋ ಮಾಫಿಯಾ ಪರವಾಗಿಲ್ಲ, ಯಾವುದೋ ಪೊಲೀಸರ ಪರವಾಗಿಲ್ಲ. ನನಗೆ ಒಂಥರ ಬೇಜಾರಾಗುತ್ತೆ. ಒಂದು 2 ವರ್ಷ ಮುಂಚೆ ಹಿಂದೆ ಹೋಗ್ಬಿಟ್ರೆ ರಾತ್ರಿ 10 ಗಂಟೆಗೆ ಸೂಪರ್ ಕಾಪ್ ಅಂತೆ. ಇವತ್ತು ಸೂಪರ್ ಕಾಪುಗಳು ಕಳ್ಳ ಕಾಪುಗಳಾಗಿ, ಡಕಾಯಿತ್ ಕಾಪುಗಳಾಗಿ ಅವನು ಸುನೀಲ ಯಾರು DJ ಸುನೀಲ ಲಾಡಿ ಬಿಚ್ಚಿ ಬಂದ, ಇನ್ನೊಬ್ಬ ATM ದರೋಡೆ ಮಾಡ್ದ 7 ಕೋಟಿ ರೂಪಾಯಿ, ಇನ್ನೊಬ್ಬ ಹೌದೌದೌದೌದು. ಚರ್ಚೆ ಆಗಿದೆ. ಇವತ್ತು ನೋಡಿ, ನೆನ್ನೆ
ಕೋಲಾರಲ್ಲಿ ಮೊನ್ನೆನೋ ಉಪಲೋಕಾಯುಕ್ತರಾದಂಥ ಐ ಥಿಂಕ್ ವೀರಪ್ಪನವರು ಒಂದು ಮಾತು ಹೇಳಿದ್ದಾರೆ, ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನೀವು ಜೈಲಿಗೆ ಹೋಗ್ತೀರಾ ಅಂತ. ಸುಳ್ಳನ್ನೇ 5,000 ಕೋಟಿ ರೂಪಾಯಿ ಸುಳ್ಳನ್ನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಯಾವಾಗ ಜೈಲಿಗೆ ಕಳಿಸ್ತಾರೆ ನಾವು ನೋಡಬೇಕಾಗಿದೆ ಸರ್. ಯಾಕಂದರೆ ಸಾಮಾನ್ಯ ಜನರನ್ನ ಎದುರಿಸೋದು ಅದು ಪೊಲೀಸವ್ರಿಗೆ ಮತ್ತು ಇವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಉಪಲೋಕಾಯುಕ್ತರು ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನೀವು ಜೈಲಿಗೆ ಹೋಗ್ತೀನಿ ಅಂತ ನಮ್ಮ ಕಂಪ್ಲೇಂಟ್ ಯಾರು ಕೊಡಕ್ಕೆ ಬರ್ತಾರೆ? ಈಗ ಸುಳ್ಳನ್ನೇ ಪ್ರಸ್ತಾಪ ಮಾಡಿ ಸುಳ್ಳನ್ನೇ ಹೇಳದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಲೋಕಾಯುಕ್ತರು ಏನು ಶಿಕ್ಷೆ ಕೊಡ್ತಾರೆ ಅಥವಾ ಏನು ಕಂಪ್ಲೇಂಟ್ ಆಗ್ತಾರೆ ಸುಮೋಟೋ? ಹಾಗಾಗಿ ಸರ್ ಏನೇ ಕಾನೂನು ಇದ್ದರೂ ಸಾಮಾನ್ಯ ಜನರಿಗೆ ಸರ್ ನಮಗೆ ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 14 ಹೇಳುತ್ತೆ ಎಲ್ಲರೂ ಒಂದೇ ಅಂತ. ಸರ್ ನಿಜವಾಗ್ಲೂ ಒಂದೇನಾ? ಇವತ್ತು ನೋಡಿ ಓಪನ್ ಆಗಿ ಧೈರ್ಯವಾಗಿ ಸುಳ್ಳನ್ನು 5,000 ಕೋಟಿ ರೂಪಾಯಿ 2 ತಿಂಗಳು ನಾವು ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಅಂದರೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದಂಥ, ಅದನ್ನು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಡಿ ಕೆ ಶಿವಕುಮಾರ್ ಕೂತ್ಕೊಂಡು ತಪ್ಪಾಯಿತು ಅಂತ. ಸಿ ವಾಟ್ ಈಸ್ ದಿಸ್? ಸೊ ಒಬ್ಬ ಮಿನಿಸ್ಟ್ರಾಗಿ ಜವಾಬ್ದಾರಿ ಇಲ್ವಾ? 1 ರೂಪಾಯಿ ಜವಾಬ್ದಾರಿನ, 10 ರೂಪಾಯಿ ಜವಾಬ್ದಾರಿನ, ಹೋಗ್ಲಿ 100 ಕೋಟಿ ರೂಪಾಯಿ ಜವಾಬ್ದಾರಿನ, 5,000 ಕೋಟಿ ರೂಪಾಯಿ ಲೆಕ್ಕಾಚಾರ ಹೆಂಗೆ ತಪ್ಪುತ್ತೆ ಸರ್? ಅಂದರೆ ಇವರು ಬೇಕು ಅಂತಲೇ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಐ ಶುಡ್ ಥ್ಯಾಂಕ್ ಬಿ ಜೆ ಪಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಟ್ಲೀಸ್ಟ್ ನಿಜವಾಗ್ಲೂ ಇವಾಗ ವಿರೋಧ ಪಕ್ಷ ಅಂತ ನಿಮ್ಮನ್ನು ಒಪ್ಕೊಂತೀನಿ ನಾನು. ಯಾಕೆ ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವರ ಕೈಯಲ್ಲಿರೋ ನಗ್ನತೆಯನ್ನು ನೀವೇ ತೋರಿಸಿದ್ದೀರಾ. ಯಾಕಂದರೆ ಅಮ್ಮ ಸುಳ್ಳು ಹೇಳಿದಾಳೆ ಅಂತ ನೀವು ತೋರಿಸಿದ್ದೀರಾ. ಟುಡೇ ನಾವು ಅಂದ್ಕೊಂಡಿದ್ವಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತ. ಇರ್ಬೋದು, ನಿಮ್ದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇರ್ಬೋದು, ಬಟ್ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಳ್ಳನ್ನು ನೀವು ಹಿಡಿದು ಐ ಥಿಂಕ್ ಜನರಿಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಧ್ವನಿ ಆಗಿದ್ದೀರ ಅಂತ ಅನಿಸುತ್ತೆ ಸರ್. ಒನ್ ಮ್ಯಾನ್ ಆರ್ಮಿ ನೀವು ಒನ್ ಮ್ಯಾನ್ ಆರ್ಮಿ ಥರನೇ ಇರಬೇಕು ಅನ್ನೋದನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಚಾನಲ್ ಆದ ನಂತರವೂ ಕೂಡ ಎಲ್ಲೋ ಒಂದು ಕಡೆ ಇನ್ ಫ್ಯೂಚರ್ ಇದೇ ಚಾನಲ್ಗಳಲ್ಲಿ ದೊಡ್ಡ ಚಾನಲ್ಗಳಲ್ಲಿ ಇರ್ತಕ್ಕಂಥ ಆ್ಯಂಕರ್ಗಳನ್ನೇ ಎಲ್ಲರೂ ಹೈಯರ್ ಮಾಡಿಬಿಟ್ರೆ ಜನ ಅಕ್ಸೆಪ್ಟ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ. ಆ ಥರದ್ದು ಏನೋ ಯೋಜನೆ ಇದೆಯಾ ಸರ್ ನಿಮ್ಮ ಚಾನಲ್? ಇಲ್ಲ, ನಮ್ಮದು ದೊಡ್ಡ ಮಟ್ಟದಲ್ಲಿ ಯೋಜನೆ ಇದೆ ಸರ್. ನಾವೆಲ್ಲ ಫ್ರೆಷರ್ಸನ್ನು ತಗೊಳ್ಬೇಕು ಅಂತ. ನಾನು ಫ್ರೆಷರೇ. ನಾನು ಕಾಂಟ್ರಾಕ್ಟ್ರಾಗಿ 2011ರಿಂದ 2009ವರೆಗೂ ನಾನು ಯಾರು ಕಾಂಟ್ರಾಕ್ಟ್ ಅಲ್ಲ ನಮ್ಮ ಮನೇಲಿ. ನಾನು ಕಾಂಟ್ರಾಕ್ಟ್ ಆದೆ, ದುಡ್ಡು ಮಾಡಿದೆ. 2009ಕ್ಕೆ ಲಾಯರ್ ಆದೆ, ಲಾ ಸೇರ್ಕೊಂಡೆ. 2017ಕ್ಕೆ ಫ್ರೆಶ್ ನಾನು ಲಾಯರ್ ಆಗಿ ಕರ್ನಾಟಕದಲ್ಲಿ ಯಾರಿಗೂ ಕೊಡದ ಕೀರ್ತಿಯನ್ನು, ಜಾಗವನ್ನು ಒಂದು ಅಡ್ವೊಕೇಟ್ ಆಗಿ ನನಗೆ ಕೊಟ್ಟಿದ್ದಾರೆ. ವಕೀಲ್ ಸಾಬ್ ಅಂತಾರೆ. ಒಬ್ಬ ಹೋರಾಟಗಾರನಾಗಿ ಒಬ್ಬ CMಗೆ ಮೈಕ್ ಇಟ್ಟರೆ, ಒಬ್ಬ ಅಪೋಸಿಷನ್ ಲೀಡರ್ ಇಟ್ಟರೆ, ಕನಿಷ್ಠ ನನಗೆ ಇವತ್ತು ಒಂದು ಮಾಧ್ಯಮ ಜನ ನನಗೆ ಮೈಕ್ ಇಡೋ ಮಟ್ಟಕ್ಕೆ ಜನ ನನ್ನ ಬೆಳೆಸಿದ್ದಾರೆ ಸರ್. ಎಲ್ಲ ಕಡೆ ನಾನು ಒಂದು ನಿಷ್ಠೂರವಾಗಿ ನಿಷ್ಪಕ್ಷಪಾತವಾಗಿ ನಾನು ಮಾತಾಡಿಕೊಂಡು ಬೆಳ್ಕೊಂಡು ಮಾತಾಡ್ಕೊಂಡು ಬಂದಿದ್ದೀನಿ. ಜನ ಇವತ್ತು ನನ್ನ ಅದೇ ಥರ ಅಕ್ಸೆಪ್ಟ್ ಮಾಡಿದ್ದಾರೆ. ಇವನ್ ಈ ಚಾನಲಲ್ಲೂ ಕೂಡ ನನಗೆ ಯಾರು ಟ್ರೈನ್ಡ್ ಏನು ಬೇಕಾಗಿಲ್ಲ ಸರ್. ನಮ್ಮ ಎಲ್ಬೋರ್ಡ್ಗಳೇ ಸಾಕು. ನಾನು ಎಲ್ಬೋರ್ಡ್ ಶುರು ಮಾಡಿರೋ ಅಂತ ಈ ಚಾನಲಲ್ಲಿ ಒಂದು ನಾವು ಪ್ರಯತ್ನ ಬೀಳ್ತೀವಿ ಸರ್. ಯಾಕೆ ಅಂತಂದರೆ ಅವರುಗಳು ಬೇರೆ ಚಾನಲ್ ಕೆಲಸ ಮಾಡಿರೋರು ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರ್ತಾರೆ, ಇದೇ ಪ್ಯಾಟ್ರನ್ ಹೋಗಬೇಕು ಅಂತ. ನಮಗೆ ಸುಳ್ಳು ಪ್ಯಾಟ್ರನ್ ಬೇಡ ಸರ್, ನಮಗೆ ಸ್ಪಷ್ಟತೆ ಪ್ಯಾಟ್ರನ್ ಬೇಕಾಗಿದೆ. ಹಾಗಾಗಿ ಪರವಾಗಿಲ್ಲ, ನಮ್ಮ ಜನ ನೋಡ್ತಾರೆ. ನಾವು ನೋಡಿ, ನಾನೇ ನ್ಯೂಸ್ ರೀಡರ್ ಅಲ್ಲ, ಆದರೂ ಕೂತ್ಕೊಂಡು ನಮ್ಮ ಮನೇಲಿ ಟೀ ಕುಡ್ಕೊಂಡು ನಮ್ಮ ಅಡುಗೆ ಮನೆ ಮೇಲೆ ಕೂತ್ಕೊಂಡು ನಾನು ವೀಡಿಯೋ ಮಾಡಾಕರೆ 500,000 ಶೇರ್ ಆಗಿರ್ತದೆ. ಹಂಗಾಗಿ ಜನರಿಗೆ ಬ್ಯಾಕ್ಗ್ರೌಂಡೆಲ್ಲ ಇಂಪಾರ್ಟೆಂಟು, ಸ್ಪಷ್ಟತೆ ಬೇಕಾಗಿದೆ. ಐ ಥಿಂಕ್ ನಮ್ಮ ಚಾನಲಲ್ಲಿ ಅದು ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಜೊತೆಗೆ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ಈಗ ಚಾನಲ್ ಅಂತೂ ಮಾಡಿದ್ರಿ, ಎಲ್ಲ ಥರದ್ದು ಒಂದು ನ್ಯೂಸ್ ಫಾರ್ಮೆಟ್ ಈ ಥರದ್ದೆಲ್ಲ ಯೋಚನೆ ಮಾಡ್ತಾಯಿದ್ರಿ. ಒಂದು ಸಾಮಾನ್ಯ ಜನರನ್ನ ದಮನ ಮಾಡೋದು ಭಾಳ ಸುಲಭ. ಒಂದು ಪತ್ರಿಕೋದ್ಯಮನ ಅಸ್ತ್ರದ ಮುಖಾಂತರ ಬರ್ತಾಯಿದ್ರಿ. ಯಾರ್ಯಾರ್ದು ರಾಜಕಾರಣಿಗಳ ಮುಖವಾಡ ಕಳಿಸಬೇಕು ಅನ್ನೋ ಒಂದು ಲಿಸ್ಟ್ ಏನಾದರೂ ಮಾಡ್ಕೊಂಡಿದ್ರೆ ಯಾರಿಗೇನು ಕಿವಿ ಮಾತು ಸರ್? ಲಿಸ್ಟ್ ಆಲ್ರೆಡಿ ಇದೆ ಸರ್. ಲಿಸ್ಟ್ ಆಲ್ರೆಡಿ ನಾನು ಪದೇ ನಾನು ಫೇಸ್ಬುಕ್ ಲೈವಲ್ಲಿ ಮಾಡಿದಾಗೂ ಕೂಡ ಹೇಳಿದ್ದೀನಿ. ಬಟ್ ನಾವೇನು ಅಂದ್ಕೊಂಡೆ ಅಂತಂದರೆ, ಇದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಮಾಧ್ಯಮ ಇದೆ ಬಿಡು ಅಂತ. ನಾನು ಯಾವತ್ತೂ ಕೂಡ ಒಂದು ಚಾನಲ್ ಮಾಡ್ತೀವಿ ಅಂತ ನಾನು ಖಂಡಿತ ಅಂದ್ಕೊಂಡಿಲ್ಲ. ಬಟ್ ಹೋಗ್ತಾ ಯಾವ ಮಟ್ಟಕ್ಕೆ ಹೋಯ್ತು ಅಂತಂದರೆ, ಕರ್ನಾಟಕದಲ್ಲಿ ಫಿಲಮ್ ಇಂಡಸ್ಟ್ರಿಗೆ ಆಗಿರ್ಬೋದು ಹೊಸ ಹೀರೋಗಳು ಬೇಕಾಗಿದೆ, ಹೀರೋಯಿನ್ಗಳು ಬೇಕಾಗಿದೆ. ಯಾಕಂದರೆ ಅದೇ ಹಳೆ ಮುಖಗಳು, ಅವರೇ ಹೀರೋಯಿನ್ಗಳು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಕೊಡ್ತಾ ಇಲ್ಲ ಇವರು. ಸೊ ಕನ್ನಡ ಇಂಡಸ್ಟ್ರಿಗೆ ಆಗಿರ್ಬೋದು ಒಂದು ಹೊಸ ಪ್ರತಿಭೆಗಳು ಬೇಕಾಗಿದೆ ಸರ್. ನಾನು ಜಸ್ಟ್ 17 ದಿವಸ ಬಿಗ್ ಬಾಸಲ್ಲಿ ಯಾವ ಹೀರೋಗಿಂತ ಕಡಿಮೆ ಏನಿಲ್ಲ. ಅವ್ರ ಥರ 1000 ಕೋಟಿ ದುಡ್ಡು ಮಾಡ್ದಿರ್ಬೋದು ಬಿಗ್ ಬಾಸಲ್ಲಿ, ಬಟ್ ಹೆಸರಂತೂ ಮಾಡಿದ್ದೀವಿ. ಐ ಹ್ಯಾವ್ ಮೇಡ್ ಮೈ ಓನ್ ಬ್ರ್ಯಾಂಡು. ನಾನು ಹೇಳೋದೇನು ಅಂತಂದರೆ, ಕನ್ನಡ ಇಂಡಸ್ಟ್ರಿಗಲ್ಲೂ ಅಷ್ಟೇ ಹೊಸಬರಿಗೆ, ನಮ್ಮಂಥವ್ರಿಗೆ ಅವಕಾಶ ಬೇಕಾಗಿದೆ. ಅದಕ್ಕೆ ಒಂದು ಫಿಲಮ್ ಕೂಡ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಚಾನಲಲ್ಲೂ ಕೂಡ ಸರ್ ಸ್ಪಷ್ಟತೆ ಬೇಕಾಗಿದೆ, ಒಂದು ಕ್ಲಾರಿಟಿ ಬೇಕಾಗಿದೆ. ಇಫ್ ನಾಟ್ ಅಪ್ರಾಕ್ಸಿಮೇಷನ್. ಈಗ ಒಂದು ನ್ಯೂಸ್ ಬಂದಿದ ತಕ್ಷಣ ಅದು ಸುಳ್ಳೋ ನಿಜನೋ ಒಂದು ವೆರಿಫೈ ಮಾಡಿ ಜನರಿಗೆ, ನೋಡಪ್ಪ ನಾವು ತೋರಿಸ್ತಾ ಇದ್ದೀವಿ, ನೀವು ಡಿಸೈಡ್ ಮಾಡ್ಕೊಳ್ಳಿ ಬಿಟ್ಬಿಡ್ಬೇಕು, ಇಲ್ಲ ಇದೇ ಸತ್ಯ ಅಂತ ಹೇಳೋದಿದೆಯಲ್ಲ, ಅದನ್ನು ನಾವು ಮಾಡೋಕ್ಕೋಗಲ್ಲ ಸರ್. ಆ್ಯಂಡ್ ವಿಲ್ ಹ್ಯಾವ್ ಎ ಕ್ಲಾರಿಟಿ ಸರ್. ಸತ್ಯ ಮತ್ತು ಅದಕ್ಕೆ ನಾವು ಟ್ರೂ ಲೈಸ್, ಸತ್ಯ ಮತ್ತು ಸುಳ್ಳಿನ ಮಿಶ್ರಣವೇ ಈ ನ್ಯೂಸ್ ಅಂತ. ಮತ್ತು ಎಷ್ಟೋ ಸತಿ ಎರರಾಗಿ ಸುಳ್ಳೋಗ್ಬಿಡುತ್ತೆ. ಅದಕ್ಕೆ ಕ್ಷಮಾಪಣೆ ಕೂಡ ಕೇಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವತ್ತವರು ಸುಳ್ಳು ತೋರಿಸಿ ಯಾವುದು ಕ್ಷಮಾಪಣೆ ಕೇಳಲ್ಲ. ನಮ್ಮ ಕಡೆಯಿಂದ ಆಗದಿದ್ದಂಗೆ ನಾವು ನೋಡ್ಕೊಳ್ತೀವಿ. ಬಟ್ ಒಂದು ಸ್ಪಷ್ಟತೆ ಇರುತ್ತೆ ಸರ್. ನಮಗೆ ನೋಡಿ ಸರ್, ಈಗ ಧರ್ಮಸ್ಥಳದಲ್ಲಿ ಹೋರಾಟ ಮಾಡಿದ್ರು, ಕೊಂದವರು ಯಾರು ಅಂತ ಹೋರಾಟ ಮಾಡಿದ್ರು, ನೊಂದವರು ಕೇಳಿದ್ರು ಕೊಂದವರು ಯಾತ. ಸರ್ಕಾರ ನೊಂದವ್ರ ಮೇಲೇ ಕೇಸ ಹಾಕಿ ಅವ್ರನ್ನೇ ಅಪರಾಧಿಗಳ ಥರ ತೋರಿಸ್ತು. ಓಕೆ, ಇದರಲ್ಲೇನೋ ಮಿಸ್ಟೇಕ್ ಆಯಿತು ಅಂದ್ಕೊಂಡು ನಾವು 3 ಪಕ್ಷಗಳು ಕೊಂದವ್ರ ಪರವಾಗಿ ನಿಂತ್ಕೊಂಡ್ರು, ನೊಂದವ್ರ ಪರವಾಗಿ ನಿಂತ್ಕೊಂಡಿಲ್ಲ ಧರ್ಮಸ್ಥಳದಲ್ಲಿ. ಈಗ
ಕೊಂದವ್ರ ಆಗಿ ಕುಮಾರಸ್ವಾಮಿ ಪಾದಯಾತ್ರೆನೂ ಮಾಡಿಬಿಟ್ಟ, ಕೊಂದವ್ರ ಪರವಾಗಿ ಮೂರು ಪಕ್ಷಗಳು ಅದೇ ಥರ ಮಾಡಿದ್ರು. ಡಿ ಕೆ ಶಿವಕುಮಾರ್ ಹೇಳ್ದ ಖಾಲಿ ಡಬ್ಬ ಅಂತ. ಸರಿ ಇಟ್ಟು ಖಾಲಿ ಡಬ್ಬನೇ, ಯಾಕಂದರೆ ದುಡ್ಡಿರೋರ ಪರವಾಗಿ ಬಲಿಷ್ಠ ನಿಂತ್ಕೊಂಡಾಗ, ಸರ್ಕಾರ ನಿಂತ್ಕೊಂಡಾಗ ಖಾಲಿ ಡಬ್ಬನೇ. ಈಗ ಖಾಲಿ ಡಬ್ಬ ಆಗಿದ್ರೆ 13 ವರ್ಷದಿಂದ ಇದನ್ನೆಲ್ಲ ಮಾಡ್ಕೊಂಬತ್ತಾರಲ್ಲ, ಓಕೆ. ಧರ್ಮಸ್ಥಳದ ವಿಚಾರದಲ್ಲಿ ಮೂರು ಪಕ್ಷಗಳು ಒಂದಾದವು ಅಂತಂದರೆ, ಮೊನ್ನೆ ಕಬ್ಬು ಬೆಳೆಗಾರರು 1.5 ತಿಂಗಳು ಮುಂಚೆ ಸರ್ ನನ್ನ ಕೋಟಿ ರೂಪಾಯಿ ಕಾರಲ್ಲಿ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದೆ, ನಾನು ಯಾವುದೂ ಪಕ್ಷದವನಲ್ಲ, ನಾನು ರಾಜಕಾರಣಿನೂ ಅಲ್ಲ. ಆದರೂ 1 ತಿಂಗಳು ಬೀದಿಲಿ ಕೂತ್ಕೊಂಡ್ರು, 3 ಪಕ್ಷದವ್ರು ಹೋಗಿಲ್ಲ. ನಾನು ಹೋದಾಗ ಅವತ್ತು 2 ಗಂಟೆಗೆ ಅಲ್ಲಿ ಹೋದೆ, ಲಾಠಿ ಚಾರ್ಜ್ ಆಯಿತು. ಸಾಯಂಕಾಲ 6 ಗಂಟೆಗೆ 3,300 ರೂಪಾಯಿ ಅನೌನ್ಸ್ ಮಾಡ್ಬಿಟ್ರು. ನಾನೇನೋ ಬೆಂಕಿಗೆ ಇಡಿಸ್ತೀನ ಅಂತ ಅವ್ರಿಗೇನೋ ಭಯನೋ ಗೊತ್ತಿಲ್ಲ. ಅಂದರೆ ಯಾವ ಮಟ್ಟದ ರಾಜಕೀಯ ದೇವರತ್ತೆ ಅಂತಂದರೆ, ಇವ್ನು ಹೋಗೋವನೇ ಕಣ, ಅಲ್ಲಿ ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂನ್ಸಿ, ಸತೀಶ್ ಜಾರಕಿಹೊಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಏನೋ ಎತ್ಕಿದ್ದು ಕಟ್ಬಿಟ್ಟಾನ ಅಂತೇಳಿ ಸಾಯಂಕಾಲ 6 ಗಂಟೆಗೆ ಸಿದ್ದರಾಮಯ್ಯ ಅನೌನ್ಸ್ ಮಾಡೇ ಬಿಟ್ಟ. 15 ದಿವಸ ಬೀದಿಲಿ ಕೂತವ್ರೆ ಮಾಡಿಲ್ಲ. ನಾನು ಹೋಗಿದ್ದ ದಿವಸ ನಾನೇನು ಪವರ್ಫುಲ್ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ನನ್ನನ್ನು ಕಂಡ್ರೆ 3 ಪಕ್ಷಗಳಿಗೂ ಇನ್ಕ್ಲೂಡಿಂಗ್ ಸರ್ಕಾರ ಅಪೋಸಿಷನ್ಗೂ ಒಂದು ಭಯ ಅಂತೂ ಇದೆ. ಇವನು ಹೋದರೆ ಇವನು ತಿರ್ಸ್ತಾನೆ ಎಲ್ಲರೂ ಅಂತ. ನಾನು ತಿರ್ಸಲ್ಲ, ಅವ್ರ ಜೊತೆ ನಿಂತ್ಕೊಂಡಿದ್ದಕ್ಕೆ ನಾನು ಹೋಗಿದ್ದ ದಿವಸನೇ ಅವತ್ತು ಆಯಿತು. ಸರಿ, 3 ಪಕ್ಷಗಳು ಕಬ್ಬು ಬೆಳೆಗಾರರ ಜೊತೆ ಒಂದು ದಿವಸ ಹೋಗಿ ಮಾತಾಡಿಲ್ಲ. ಅವನು ಆ ಪೋಸ್ಕೋ ಆರೋಪಿ ಯಡಿಯೂರಪ್ಪನ ಮಗನು ಅವನು ವಿಜೇಂದ್ರ ಹೋಗಿ ಅಲ್ಲಿ ಬರ್ಡೇ ಮಾಡ್ಕೊಂಡವನೆ. ಅಲ್ರಿ ರೈತರು ಬೀದಿಲಿ ಕೂತವ್ರು, ನೀನು ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂತೀಯ. ಆಮೇಲೆ ಶುಗರ್ ಫ್ಯಾಕ್ಟ್ರಿ ಓನರ್ಗಳೆಲ್ಲ MLAಗಳು MP ಗಳು 3 ಪಕ್ಷದವರು 45%, BJP ಶುಗರ್ ಫ್ಯಾಕ್ಟ್ರಿಗಳು 45%, ಕಾಂಗ್ರೆಸ್ ಶುಗರ್ ಫ್ಯಾಕ್ಟ್ರಿಗಳು, ಇನ್ನು ಮಿಕ್ಕಿರ ಚಿಲ್ಲರೆ ಪಲ್ರೆದು ಈ JDS ಶುಗರ್ ಫ್ಯಾಕ್ಟ್ರಿಗಳು. ಸರ್, ಇಲ್ಲಿ ಕಬ್ಬು ಬೆಳೆಯಲ್ಲ ಸರ್, ಅವ್ರು ಬೆಳೆಯೋದು ಚಿನ್ನ. ಆ ಚಿನ್ನವನ್ನು ಗ್ರೈಂಡ್ ಮಾಡಿ ಇವರು ಚಿನ್ನದ ಖಜಾನೆಯನ್ನು ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಮಾಡ್ತಾರೆ. ಅವ್ರಿಗೆ ಮಿಕ್ಕಿದ್ದು ಬಿಸಾಕಿ ರೈತರಿಗೆ. ಅವ್ರು ನೋಡಿ ಸರ್, ಇವ್ರ ಹತ್ರ ಹೆಲಿಕಾಪ್ಟರ್ಗಳಿವೆ. ಸತೀಶ್ ಜಾರಕಿಹೊಳಿ ಏನು ಶುಗರ್ ಫ್ಯಾಕ್ಟ್ರಿ ಓನರು, ಹೆಲಿಕಾಪ್ಟರ್ ಐತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ 1-2 ಅವೆ. IM ಕೂಡ ಶ್ರೀಮಂತ ನಿನ್ನೆ. ಈಶ್ವರ್ ಖಂಡ್ರೆ ಅವ್ರ ಹತ್ರನೂ ಇದೆ. ಇಂದು ಹುಲಿ ನಮ್ಮ ಎತ್ತಾಳು. ಸರ್, ಎಲ್ಲರೂ ಶ್ರೀಮಂತರು. ಶುಗರ್ ಫ್ಯಾಕ್ಟ್ರಿ ಓನರ್ಗಳೆಲ್ಲ MLAಗಳು MP ಗಳು ಮಿನಿಸ್ಟ್ರುಗಳು ಅವರೆಲ್ಲ. ಅದೇ ಶುಗರ್ ಕಡ್ಡಿ ಬೆಳೆಯೋರು ನಮ್ಮ ಬಡವರು, ನಮ್ಮ ರೈತರು. ಪಾಪ ಅವ್ರಿಗೆ ಲಾಠಿ ಚಾರ್ಜ್ ಮಾಡೋದು, ಅವ್ರಿಗೆ ದುಡ್ಡು ಕೊಡ್ದಿರೋದು. ಸರ್, ಇವ್ರು 1000 ಕೋಟಿಗೆ ಮಾಡ್ಕೊತಾರೆ, ಅವ್ರಿಗೆ ಕನಿಷ್ಠ ಬೆಲೆನೂ ಕೊಟ್ಟಿಲ್ಲ ಅಂತಂದರೆ ಅವ್ನು ನೇಣಕಂಡು ಸಾಯ್ಬೇಕಾ? ನೇಣಕಂಡು ಸಾಯ್ತಾವ್ರೆ ರೈತರು. ಹಾಗಾಗಿ ಸರ್, ಅಲ್ಲೋಗಿ ನಿಂತ್ಕೊಂಡೆ ಸರ್, ಧರ್ಮಸ್ಥಳಕ್ಕೆ ನಿಂತ್ಕೊಂಡೆ. ನನಗೂ ಮತ್ತು ಗಿರೀಶನ್ಗೆ ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಬೇರೆ ವಿಚಾರ. ಬಟ್ ಹೋರಾಟಗಾರ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾನು ಪ್ರಶ್ನೆ ಮಾಡಿರ್ಬೋದು, ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ. ನಾನು ಯಾರ ಹತ್ರ ಎಷ್ಟೋ ಜನ ಹೇಳಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ಏನೋ ಬ್ರೀಫ್ ಕೇಸ್ ಬಂತ ಅಂತ. ಅಯ್ಯೋ, 15 ವರ್ಷದಿಂದ ಮಾಡ್ತಾರೆ, ಅವ್ರಿಗೆ ಬ್ರೀಫ್ ಕೇಸ್ ಕೊಟ್ಟವರೆಲ್ಲ ನನಗೆ ಗೊತ್ತಿಲ್ಲ. ಇನ್ನು 3 ತಿಂಗಳು ಮಾಡಿದ್ರೆ ನನಗೆ ಕೊಡ್ತಾರಾ? ಅಲ್ಲ, ಕೊಟ್ಟರು ಬೇರೆ ವಿಚಾರ. ನಾನು ನ್ಯಾಯದ ಪರವಾಗಿರೋದು. ಕಬ್ಬು ಬೆಳೆಗಾರರ ಜೊತೆ ನಿಂತ್ಕೊಂಡೆ ಸರ್, ಅಲ್ಲಿ ಒಂದು ಮಟ್ಟದಲ್ಲಿ ನ್ಯಾಯ ಆಯಿತು. 3 ಪಕ್ಷದವ್ರು ನಿಂತ್ಕೊಂಡಿಲ್ಲ, ಧರ್ಮಸ್ಥಳದಲ್ಲೂ ನಿಂತ್ಕೊಂಡಿಲ್ಲ, ಅಲ್ಲೂ ನಿಂತ್ಕೊಂಡಿಲ್ಲ. ಲಾಸ್ಟ್ ಹುಬ್ಳಿ ಧಾರವಾಡದಲ್ಲಿ ಹುಡುಗರು, ಇವತ್ತಿನ ಯುವ ಜನತೆ ಗೌರ್ಮೆಂಟ್ ಏನೋ ವೇಕೆಂಟ್ ಇರೋ 2.5 ಲಕ್ಷನ ಭರ್ತಿ ಮಾಡಿ ಅಂತ ಬಂದರೆ, ಆ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವನು ಶಶಿ ಪರ್ಮಿಷನ್ನೇ ಕೊಡ್ದಿರಾ ಒಳ್ಳೆ ಕಾಂಗ್ರೆಸ್ಸಿನ ಬಕೆಟ್ ಥರ ಬಿಹೇವ್ ಮಾಡ್ತಾನೆ. ಸರ್, ಅವನು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾದ್ರೆ ಅವನಿಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆಲ್ಲ ಹುಬ್ಳಿ ಧಾರವಾಡ ಅವನಿಗೂ ಕೂಡ ಕಮಿಷನರ್ ಆಗಿದ್ದು, IPS ಆಗಿದ್ದು. ಅದನ್ನೇ ಮರೆತು ಯಾರೋ ಡಿ ಕೆ ಶಿವಕುಮಾರ್ ಹೇಳಿದಂತೆ ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಬಿಡಬೇಡ ಅಂತ ಈ ಪೊಲೀಸ್ ಕಮಿಷನರ್ ಆಗಿ ಅಪ್ಲಿಕೇಶನ್ ಆಫ್ ಮೈಂಡು ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸನ್ನೇ ಮರೆತು ನಾನು ನಿರಾಕರಣೆ ಮಾಡಿದ್ದೀನಿ. ಅಧಿಕಾರ ಇದೆ ಅಂತ ನಿರಾಕರಣೆ ಮಾಡ್ತೀರಾ? ಅವ್ರೇನೋ ತಿರುಗಿ ಬಿದ್ದರೆ. ಅಲ್ಲಿ ಕೋಲಾರಲ್ಲಿ ಮೊನ್ನೆ ಜಸ್ಟಿಸ್ ಗೋಪಾಲ್ ಗೌಡ್ರು ಹೋಗಿದ್ದಾರೆ, ಪರ್ಮಿಷನ್ ಕೊಟ್ಟಿಲ್ಲಂತೆ. ಒಬ್ಬ ರಿಟೈರ್ಡ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ, ಅಲ್ರಯ್ಯ ಪ್ರೊಟೆಸ್ಟ್ ಈಸ್ ಎ ಫಂಡಮೆಂಟಲ್ ರೈಟು, ಕೊಡ್ರಯ್ಯ ಪರ್ಮಿಷನು ಅಂತಂದರೆ ಕೊಡಲ್ಲ. ಅವ್ರೇನಾದ್ರು ತಿರುಗಿ ಬಿದ್ದರೆ ಏನು ಮಾಡ್ತೀರಂತ ರಿಟೈರ್ಡ್ ಚೀಫ್ ಜಸ್ಟಿಸ್ ಈ ಮಾತನ್ನು ಕೇಳಬೇಕಾದ್ರೆ, ಸರ್ ಪ್ರೊಟೆಸ್ಟ್ ಮಾಡೋಕ್ಕೂ ಅವಕಾಶ ಇಲ್ಲ ಅಂತಂದರೆ ಸರ್ ಯಾವ ಪ್ರಜಾತಂತ್ರದಲ್ಲಿ ನಾವು ಬದುಕ್ತಾ ಇದ್ದೀವಿ? ಸೊ ನಮಗೆ ಎಲ್ಲೋ ಒಂದು ಕಡೆ ಇದು ಜನರ ಧ್ವನಿಯಾಗಿ ಸರ್, ಆ ಕಬ್ಬು ಬೆಳೆಗಾರರ ಹತ್ರ ನಾನು ನೋಡಿದ್ದೇನು ಅಂತಂದರೆ ರಿಪಬ್ಲಿಕ್ ಟಿವಿಯವ್ರು ನಿಂತ್ಕೊಂಡಿದ್ರು, ಇನ್ನು ಯಾವ ಚಾನಲವರು ಇರಲಿಲ್ಲ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ರೈತರ ಜೊತೆಗೆ ನೀವು ನಿಂತ್ಕೊಳ್ಳಲ್ಲ, ಧರ್ಮಸ್ಥಳದಲ್ಲಿ ನೀವು ನಿಂತ್ಕೊಳ್ಳಲ್ಲ, ಹುಬ್ಳಿ ಧಾರವಾಡಲ್ಲಿ ಹುಡುಗರು ಬೀದಿಗೆ ಬಂದರೆ ಅವ್ರ ಜೊತೆ ನಿಂತ್ಕೊಳ್ಳಲ್ಲ, 700 ರೇಪ್ ಆಗಿದೆ, ಹೆಣ್ಮಕ್ಳ ಬಗ್ಗೆ ಡಿಬೇಟ್ ಮಾಡಲ್ಲ. ಪ್ರತಿದಿನ ಪೊಲೀಸರು ಕಳ್ತನ ಮಾಡ್ತಾರೆ, ಡಕಾಯಿತಿ ಮಾಡ್ತಾರೆ, ಲಾಡಿ ಬೀಸ್ತಾವ್ರೆ, ರೇಪ್ ಮಾಡ್ತಾವ್ರೆ, ಮಂಚಕ್ಕೆ ಕರೀತಾವ್ರೆ, ವಿವೇಕ್ ನಗರದವನು ಕಸ್ಟಡಿ ತಗೊಂಡು ಕೊಲೆ ಮಾಡವ್ರೆ. ಸರ್, ಏನೂ ಕೇಳಲ್ಲ. ಕೊಡಗೇಳಿ ಅವನು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಕೋರಮಂಗಲದವನು ಮತ್ತು ಹಲ್ಸೂರು ಅವನು ತಿಂಗಳು ಕೋಟಿ ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಲಂಚ ಇಸ್ಕೊಂಡು ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ. ಚಾಮರಾಜಪೇಟೆ ಮಂಜಾ ಆ್ಯಂಡ್ 11 ಪೀಪಲ್ಲು ಡ್ರಗ್ಸ್ ಮಾಡಿ ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ. ಸರ್, ಎಲ್ಲೋಗ್ತಾ ಇದೆ ಸಮಾಜ? ಈ ಥರ ಮಾಡ್ತಾ ಇರೋರು ಯಾರು? ಸೊ ನಾನು ಒಂದಷ್ಟು ಜನ ಪೊಲೀಸವ್ರಿಗೆ ಕೇಳಿದೆ, ಏನಕ್ಕಪ್ಪ ಇದನ್ನೆಲ್ಲ ಮಾಡ್ತಾಯಿದ್ರೆ? ಏನು ಮಾಡೋದು ಸರ್? ಈಗ ಅಪಾಯಿಂಟ್ಮೆಂಟಿಗೆ 1 ಕೋಟಿ ಕೇಳ್ತಾರೆ PSIಗೆ. ಸೊ ನಾವು ಕೊಟ್ಟು, ಈಗ ನಮಗೆ ನಾವು ಬಂದು ತೊಗೊಂಡೋಗ್ತಾರೆ ಅಂದ್ಬಿಟ್ಟು ನಾವು ಕೂಡ ಕಾಸು ಕೊಟ್ಟು ಮಾಡ್ಕೊತ ಇದ್ವಿ. ಹೇಳಿದ ಮಾತು ಸರ್, ಈಗ ಒಂದು ಪೋಸ್ಟಿಂಗ್ ಬೇಕು ಅಂದರೆ ಬೆಂಗಳೂರು ಇಸ್ ಅ ಪ್ಲಮ್ ಪ್ಲೇಸ್ ಟು ಮೇಕ್ ಮನಿ. ಸರ್, ಒಬ್ಬ ಇನ್ಸ್ಪೆಕ್ಟ್ರು
2 ವರ್ಷ ಇದ್ಬಿಟ್ರೆ ಒಂದು ಸ್ಟೇಷನಲ್ಲಿ ಒಂದು ಕೊಡಿಗೆಲಿನ ಸ್ಟೇಷನ್ 500 ಕೋಟಿ ಮಾಡ್ಬೋದು ಅಂತ ನನಗೆ ಯಾರೋ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ. ಅವನಿಗೆ ಪೋಸ್ಟಿಂಗ್ ಇಲ್ಲ. ನಾನು ಕಾಸು ಕೊಟ್ಟು ಹೋಗಲ್ಲ ಅಂತಂದ. ಸರ್, ಒಂದು ಕೊಡಿಗೆಲಿ ಅನ್ನೋ ಸ್ಟೇಷನಲ್ಲಿ 500 ಕೋಟಿ ಒಬ್ಬ ಇನ್ಸ್ಪೆಕ್ಟರ್ 2 ವರ್ಷದಲ್ಲಿ ಮಾಡ್ಬೋದು ಅಂತಂದರೆ, ನಾನು ಕೇಳಿದೆ ಉಪ್ಪಾರಪೇಟೆ ಕಮ್ಮಿ ಅಂದ್ರೆ 10,000 ಕೋಟಿ ಮಾಡ್ಬೋದು ಸರ್. ವ್ಯಾಪಾರೀಕರಣ ಏರಿಯಾ 10,000 ಕೋಟಿ ಒಬ್ಬ ಇನ್ಸ್ಪೆಕ್ಟ್ರಲ್ಲಿ ಮಾಡ್ಬೋದು. ಈ ಥರ ಭ್ರಷ್ಟಾಚಾರ ಇದೆ ಅಂತ. ಸರ್, ಇದನ್ನೆಲ್ಲ ಯಾರೂ ತೋರಿಸ್ತಾನೆ ಇಲ್ಲ. ಬರೀ ಸೂಪರ್ ಕಾಪು ಡೂಪರ್ ಕಾಪು ಅಂತ ತೋರಿಸ್ತಾರೆ. ಈಗ ಸೂಪರ್ ಕಾಪ್ ಹೋಗಿ ಡೂಪರ್ ಕಾಪು, ಕಳ್ತನ ಕಾಪು, ಡಕಾಯಿತಿ ಕಾಪು, ರೇಪಿಶ್ ಕಾಪು, ವಸೂಲಿ ಕಾಪು ಏನೇನೋ ಆಗ್ಬಿಟ್ಟವ್ರೆ ಸರ್. ಏನೂ ತೋರಿಸ್ತಾ ಇಲ್ಲ. ಏನಂತಂದರೆ ಬಲವಂತವಾಗಿ ನಾವು ಒಂದು ಟ್ರೆಂಡ್ ಕ್ರಿಯೇಟ್ ಮಾಡ್ತೀವಿ. ಯಾಕಂದರೆ ನಾನು ಬೆಳಗ್ಗೆ ಏನಾದರೂ ಮಾತಾಡಿದ್ರೆ ಕರ್ನಾಟಕದಲ್ಲಿ ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ಅಂದರೆ ಆ ವಿಚಾರ ಎಲ್ಲರೂ ಕಾಪಿ ಮಾಡ್ತಾರೆ, ಟ್ರೆಂಡ್ ಕ್ರಿಯೇಟ್ ಆಗುತ್ತೆ, ಒಂದು ಡಿಸ್ಕಷನ್ ಅಂತೂ ಆಗುತ್ತೆ. ನಾನು ಕೈ ಇಟ್ಟರೆ ಸಸ್ಪೆಂಡು ಆಗುತ್ತೆ. ನಾನು ಮೊನ್ನೆ ಯಾರೋ ಹಾಕಿದ್ರು, ಗ್ಯಾರಂಟಿ ನ್ಯೂಸ್ನವರು ಅಮೃತಹಳ್ಳಿ ಪೊಲೀಸವ್ರ ಬಗ್ಗೆ ಒಂದು ಡಿಬೇಟ್ ಮಾಡ್ತಾಯಿದ್ರು. ಕೆಳಗಡೆ ಯಾರೋ ಹಾಕಿದ್ರು, ಜಗ್ಗಣ್ಣ ಏನಾದ್ರ ಬಗ್ಗೆ ಮಾತಾಡಿದ್ರೆ ಅವ್ನು ಸಸ್ಪೆಂಡ್ ಆಗೋವರೆಗೂ ಅವ್ನು ಮಲ್ಗಕ್ಕೆ ಬಿಡಲ್ಲ ಅವನನ್ನು. ದಟ್ ಈಸ್ ಕಾನ್ಫಿಡೆನ್ಸ್ ವಾಟ್ ಪೀಪಲ್ ಹ್ಯಾವ್. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಚಾನಲ್ ಮಾಡಬೇಕು ಅಂತ ಅನ್ನಿಸ್ತು ಸರ್. ಹಂಗಾಗಿ ಒಂದು ಪ್ರಯತ್ನ ಅಷ್ಟೇ, ಬೇರೆ ಏನಿಲ್ಲ ಸರ್. ಕೊನೆಯದಾಗಿ ನನ್ನ ಪ್ರಶ್ನೆ, ರವಿ ಬೆಳಗೆಯವರು ಹಾಯ್ ಬೆಂಗಳೂರು ಸ್ಟಾರ್ಟ್ ಮಾಡಿದಾಗ ಅನೇಕ ನಟಿಯರದು ಎಸ್ಪೆಷಲಿ ಆ ಥರ ಕೆಲವೊಂದಿಷ್ಟೊಂದು ಲೀಲಾಜಾಲವ ಬರೆದು ಬಿಡ್ತಾ ಇದ್ರು. ನೀವು ಕೂಡ ಅನೇಕ ನಟಿಯರ ಹೆಸರುಗಳನ್ನು ಈ ಹಿಂದೆ ಕೂಡ ತೆಗೆದುಕೊಂಡಿದ್ದೀರಿ. ಅವ್ರಿಗೇನಾದರೂ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಆ ಥರದ್ದು ಏನಾದರೂ ಸ್ಟೋರೀಸ್ಗಳು ಬಂದರೂ ಮುಲಾಜಿಲ್ಲ ಅಂತ? ಸರ್, ಯಾವುದೇ ಮುಲಾಜಿಲ್ಲದೆ ಮಾಡ್ತೀವಿ ಸರ್. ನಾವು ನೋಡಿ ಸರ್, ನಮಗೆ ಒಂದು ಸ್ಪಷ್ಟತೆ ಇದೆ. ನಮಗೆ ಗಲೀಜು ಕಾಣಿಸಿದ್ರೆ ಅದು ಗಲೀಜು ಅಂತಲೇ ಹೇಳ್ತೀವಿ. ನಮಗೆ ಅದು ಕತ್ಲ ಕಾಣಿಸಿದ್ರೆ ಕತ್ಲಂತಲೇ ಹೇಳ್ತೀವಿ. ನೀವು ಮುಖವಾಡ ಹಾಕ್ಕೊಂಡಿದ್ರೆ ನೀವು ಮುಖವಾಡ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಅದು ನಟಿ ಆಗಿರಲಿ, ನಾನು ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ, ಅದು ಸ್ವಾಮೀಜಿ ಆಗಿರಲಿ. ಮುಖವಾಡ ಹಾಕ್ಕೊಂಡು ಕಾವಿ ಹಾಕ್ಕೊಂಡು ಒಳಗಡೆ ರೂಮಲ್ಲಿ ಏನೋ ಮಾಡ್ತಾ ಇದ್ದರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಇವಾಗ ನೋಡಿ, ಮುರುಘಾ ಮಠ ಇದೆ ನಮಗೆ. ಎಕ್ಸಾಂಪಲ್ ಮುರುಘಾ ಮಠ ಇದೆ, ಅಲ್ಲಿ ಹಲವಾರು ಸ್ವಾಮೀಜಿಗಳ ಮೇಲೆ ಆರೋಪ ಇದೆ. ಹಂಗಾಗಿ ಸರ್, ಯಾರೇ ಇಲ್ಲದೆ ಯಾರೇ ತಪ್ಪು ಮಾಡಲಿ ನಿರ್ಭೀತಿಯಿಂದ ಅದನ್ನು ನಾವು ಜನಗಳ ಮುಂದೆ ತಗೊಂಬರ್ತೀವಿ. ಇದು ನಮ್ಮ ಟೀಮು ಡಿಸೈಡ್ ಮಾಡಿದೆ. ಆಮೇಲೆ ನಾವು ಅದು ನಿಮ್ಮ ಕಚ್ಚೆ ಆಗಿರ್ಬೋದು, ನಿಮ್ಮ ಪಂಚೆ ಆಗಿರ್ಬೋದು, ಗಟ್ಟಿಯಾಗಿ ಮಡ್ಕೊಳ್ಳಿ. ಯಾರಿಗೆ ನಮ್ಮ ಕಣ್ಣಿಗಂತೂ ಖಂಡಿತ ಬೀಳಕ್ಕೆ ಹೋಗಬೇಡಿ. ನಾವು ನಿರ್ಭೀತಿಯಿಂದ ಮಾಡ್ತೀವಿ. ವಿ ಡೋಂಟ್ ಕೇರ್ ಫಾರ್ ಯು. ಯಾಕಂದರೆ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ ನಮಗೆ ಗೊತ್ತಿದೆ, ಅದು ಭಾಸವಾಗಿದೆ. ಇವತ್ತವರೆಗೂ ನಾನು ಸರ್ ಏನೇ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ. ನಾನು ಹೇಳಿದ್ನಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ನಾನು. ಆದರೂ ಕೂಡ ಯಲಹಂಕ ವಿಶ್ವನಾಥ್ ನನ್ನ ಹೆಸರನ್ನ ಡಿಸ್ಕಸ್ ಮಾಡ್ದೆ. ಅಂದರೆ ಯಾವ ಮಟ್ಟಕ್ಕೆ ಅದು ಡಿಸ್ಕಸ್ ಮಾಡಬೇಕಾದ್ರು ಇವತ್ತು ಹೇಳ್ತೀನಿ, ನಾನೇನು ದೊಡ್ಡ ಸ್ಕೆಗೆ ಅಂತಲ್ಲ. CM ಮಾತಾಡಲಿಲ್ಲ, ಹೋಮ್ ಮಿನಿಸ್ಟ್ರ್ ಮಾತಾಡಿಲ್ಲ, ಆಮೇಲೆ ಮಾತಾಡ್ದೆ ಬೇರೆ ವಿಚಾರ. ಹೋಮ್ ಮಿನಿಸ್ಟ್ರು ಮಾತಾಡಿಲ್ಲ, ಸ್ವತಃ DK ಶಿವಕುಮಾರ್ ಮಾತಾಡಿಲ್ಲ, ಆಪೋಸಿಷನ್ ಲೀಡ್ರು ಅಶೋಕ್ ಮಾತಾಡಿಲ್ಲ. ವಿಶ್ವನಾಥ ಬಾಯಿಗೆ ಬಂದಂಗೆಲ್ಲ ಮಾತಾಡ್ದ. ಅವನ ಜೊತೆಲಿ ಯಾರೂ ನಿಂತ್ಕೊಂಡಿಲ್ಲ. ಜಸ್ಟ್ ಬಿಕಾಸ್ ದೇರ್ ವಾಸ್ ಎ ಬ್ರ್ಯಾಂಡ್ ಕಾಲ್ಡ್ ಜಗದೀಶ್ ಅಂತ. ಅವನು ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಆದರೆ ಬ್ರ್ಯಾಂಡು. ಆ ಬ್ರ್ಯಾಂಡನ್ನು ಇನ್ನೊಂದು ಬ್ರ್ಯಾಂಡಾಗಿ ಮಾಡಿದವನು ವಿಶ್ವನಾಥ. ಐ ಶುಡ್ ಸೇ ಥ್ಯಾಂಕ್ಸ್ ಫಾರ್ ವಿಶ್ವನಾಥ್. ನೆಕ್ಸ್ಟ್ ಟೈಮ್ ನಾನು ಯಲಹಂಕದಲ್ಲಿ ನಿಂತ್ಕೊಂಡ್ರು ಕೂಡ ನೀವು ಆಶ್ಚರ್ಯ ಬೀಳಬೇಡಿ, ಜನ ನಾನು ಗೆಲ್ಸಿದ್ರು ನೀವು ಆಶ್ಚರ್ಯ ಬೀಳಬೇಡಿ ಅಂತ ಈ ಮೂಲಕ ಹೇಳುತ್ತಾ ಸರ್, ಜನ ಬೆಳೆಸ್ತಾ ಇದ್ದಾರೆ ಸರ್. ನಾನು ಹೇಳ್ದಲ್ಲ, ಇನ್ನು ಪ್ರತಿಯೊಂದು ಅವಕಾಶದಲ್ಲಿ ಒಂದು ಅವಾಂತರ ಇರುತ್ತೆ, ಒಂದು ಅವಾಂತರದಲ್ಲಿ ಅವಕಾಶ ಇರುತ್ತೆ ಸರ್. ಇವರು ಅವಾಂತರಗಳು ಸೃಷ್ಟಿ ಮಾಡ್ದಂಗೆಲ್ಲ ನನಗೆ ಅವಕಾಶಗಳು ಸೃಷ್ಟಿ ಆಗ್ತಾ ಹೋಯ್ತು. ಯಾಕಂದ್ರೆ ಸೃಷ್ಟಿ ಮಾಡ್ದೆ ಅವನು. ನಾನು ಬಿಫೋರ್ ಕ್ಲೋಸಿಂಗ್ ದಿಸ್ ಐ ಜಸ್ಟ್ ವಾಂಟೆಡ್ ಟು ಸೇ ಒಂದು ಸ್ಟೇಟ್ಮೆಂಟು. ಸರ್, ಚೈನಾದಲ್ಲಿ ಒಂದು ಇದೆಯಂತೆ, ಬಂಬು ಇದೆಯಂತೆ. ಅದು ಬೀಜ ಹಾಕ್ಬಿಟ್ರೆ 3 ವರ್ಷ ಇಷ್ಟೇ ಇರ್ತದಂತೆ, ಅಂದರೆ ನೆಲದಲ್ಲೇ ಇರ್ತದಂತೆ. ಅದು ಮೇಲಿಗೆ ಬೆಳೆಯೋದೇ ಇಲ್ಲ. ಇದೇನಪ್ಪ ನಾವು ನೀರು ಹಾಕ್ತಾ ಇದ್ದೀವಿ, ಇದನ್ನು ಹಾಳಾಗೋಗುತ್ತಾ ಅಂತಂದರೆ, ಆ ಬಂಬುದು ವಿಶೇಷತೆ ಏನು ಅಂತಂದರೆ, ನೀವು ನೀರು ಗೊಬ್ಬರ ಹಾಕಿದ್ರೆ ಮೇಲಿಗೆ ಬೆಳೆಯಲ್ಲಂತೆ. ಅದು 3 ವರ್ಷ ಬರೀ ಬುಡ ಡೀಪಾಗಿ ತೊಗೊಂಡೋಗ್ಬಿಡುತ್ತೆ. ಒಂದು ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟ್ರಷ್ಟು ಬುಡ ಎಡೆ ಹೋಗಿರ್ತದಂತೆ. ತದನಂತರ ವಿತಿನ್ ಸ್ಟಿಪ್ಯುಲೇಟೆಡ್ 6 ಮಂತ್ಸಲ್ಲಿ ಹೆಚ್ಚು ಕಡಿಮೆ ಅದು ಒಂದು 100-150 ಅಡಿ ಬೆಳ್ಕೊಂತದಂತೆ. ಅಂದರೆ ಯಾವುದೇ ಗಿಡ ಮೊದಲು ಬುಡ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನಿಮ್ಮನ್ನು ಮೇಲೆ ಯಾರೇ ಚೂಟಿರ್ತಾ ಇರಲಿ, ಅದು ನಾನು ನನ್ನ ಜೀವನದಲ್ಲಿ ಹೇಳ್ತಾ ಇಲ್ಲ, ಯಾರೇ ಜೀವನದಲ್ಲಿ ನಿಮ್ಮನ್ನು ಯಾರೇ ಚೂಟ್ತಾ ಇದ್ರೂ ಕೂಡ ನೀವು ಮೇಲೆ ಬೆಳೆಯೋಕ್ಕಾಗಿಲ್ಲ, ನೀವು ಕೆಳಗಡೆ ಬೆಳ್ಕೊತಾ ಹೋಗಿ. ನಿಮ್ಮ ಫೌಂಡೇಶನು, ನಿಮ್ಮ ಬುಡ ಸ್ಟ್ರಾಂಗ್ ಆದರೆ 100 JCB ಅವರು ಚನಕೆ ದೂರದ ಮಾತು, 100 JCB ತಗೊಂಬಂದ್ರು ಕೂಡ ನಿಮ್ಮ ಬುಡನ ಅಲ್ಲಾಡ್ಸೋಕ್ಕಾಗಲ್ಲ. ಇವತ್ತು ಕರ್ನಾಟಕದಲ್ಲಿ ನನ್ನ ಸ್ಥಿತಿನ ಅದೇ ಥರ ಮಾಡಿಟ್ಟಿದ್ದಾರೆ. ನನ್ನ ಬುಡ ಸ್ಟ್ರಾಂಗ್ ಮಾಡಿದ್ರು, ಚೂಟಿ ನನಗೆ ಸಿಕ್ಕಂಥ ಸ್ಮಾಲ್ ಸ್ಪೇಸಲ್ಲಿ ಒಬ್ಬ ವಕೀಲನಾಗಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಕೊಂಡೆ. ಎಷ್ಟು ಜನ ಕೊಟ್ಟರು. ಬಿಗ್ ಬಾಸ್ಗೆ ಹೋದೆ 17 ಸಲ, ಅಲ್ಲಿ ಹೆಸರು ಮಾಡ್ಕೊಂಡೆ. ಒಬ್ಬ ರಾಜಕಾರಣಿಯಾಗಿ ಇಲ್ಲಿ ಹೆಸರು ಮಾಡ್ಕೊಂಡೆ. ಗುಂಡಾರ್ಸಿನ ಹೆಸರು ಮಾಡ್ಕೊಂಡೆ. ಸೆಲ್ಫ್ ಡಿಫೆನ್ಸ್ ಅದು. ಅದೇ ಯಾವನೋ ಒಬ್ಬ ಇನ್ಸ್ಪೆಕ್ಟ್ರು ಯಾವನಿಗೂ ಗುಂಡಾಕ್ಬಿಟ್ರೆ ಎನ್ಕೌಂಟ್ರು ಅಂತಾರೆ. ನಮ್ಮ ಜೀವನ ರಕ್ಷಣೆ ಮಾಡ್ಕೊಳಕ್ಕೆ ರೈಟ್ ಟು ಲೈಫು ನಮ್ಮ ದೇಶದ ಸಂವಿಧಾನ ಕೊಟ್ಟಿರ್ಬೇಕಾದ್ರೆ ನನ್ನ ಜೀವನ ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಗನ್ಮ್ಯಾನ್ ಜೀವನ ರಕ್ಷಣೆ ಮಾಡ್ಕೊಳಕ್ಕೆ, ನನ್ನ ಜೊತೆಲಿ ರಕ್ಷಣೆ ಮಾಡೋಕ್ಕೆ ನಾನು ಗುಂಡ ಆರಿಸಿದ್ರೆ 97 ದಿವಸ ಜೈಲಿಗೆ ಕಳಿಸಿದ್ರು. ನಾನು ಯಾವುದನ್ನೂ ಮರ್ತಿಲ್ಲ, ಕಳಿಸ್ದನ್ನು ಮರ್ತಿಲ್ಲ ನಾನು. ಆಮೇಲೆ ನಾನು ಆ ಪರಿಸ್ಥಿತಿನೂ ಮರ್ತಿಲ್ಲ. ನನಗೆ ಗೊತ್ತಿದೆ ನಾನು ದ್ವೇಷ ಕಾರಣ ಅಲ್ಲ, ಬಟ್ ನಿಮಗೆ ನಿಜವಾದ ಸ್ಥಿತಿನ ನಾನು ತೋರಿಸ್ತೀನಿ. ನನಗೆ ದ್ವೇಷದಲ್ಲಿ
ಕೋಪದಲ್ಲಿ ನಂಬಿಕೆ ಇಲ್ಲ. ಮುಂಚೆ ನನಗೂ ಕೋಪ ಬರ್ತಾಯಿತ್ತು, ನಾನು ದ್ವೇಷ ಸಾಧಿಸಬೇಕಂತಾಯಿತು. ಬಟ್ ಇವತ್ತು ದೇವರು ನನಗೆಲ್ಲ ಕೊಟ್ಟಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗಿಂತ ಚೆನ್ನಾಗಿರೋವಂಥ ಈ ದುಷ್ಟರಿಗಿಂತ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಸರ್ ನಾನು ಸಿ ಎಮ್ ಆಗಬೇಕು ಅಂತಿರೋದು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಚಾನಲ್ ಈಸ್ ಮೈ ಫಸ್ಟ್ ಸ್ಟೆಪ್ಪು. ಇದು ನನ್ನ ಫಸ್ಟ್ ಸ್ಟೆಪ್ಪು, ನಾನು ಸಿ ಎಮ್ ಆಗಲಿಕ್ಕೆ. ಮುಂದಿನ ದಿನಗಳಲ್ಲಿ ಜನರ ಸಂಪರ್ಕ ಮಾಡ್ತೀನಿ ಸರ್. ನನ್ನ ಚಾನಲ್ಲು ಜನರ ಒಂದು ಮನದ ಮಾತಾಗಬೇಕು. ಆಮೇಲೆ ನನ್ನ ಚಾನಲ್ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ವಿ ಆರ್ ಡಿಪ್ಲಾಯಿಂಗ್ ಒನ್ ಲ್ಯಾಂಡ್ಲೈನ್ ನಂಬರು. ಒಂದು ಲ್ಯಾಂಡ್ಲೈನ್ ನಂಬರನ್ನು ನಮ್ಮ ಚಾನಲಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅದು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಆ ಲ್ಯಾಂಡ್ಲೈನ್ ನಂಬರ್ಗೆ 24/7 ಅವ್ರು ಫೋನ್ ಮಾಡ್ಬೋದು. ಎಲ್ಲ ಕಾಲು ರೆಕಾರ್ಡ್ ಆಗುತ್ತೆ. ನಿಮ್ಮ ಊರಲ್ಲಿ ರಸ್ತೆ ಇಲ್ವಾ, ಇಂಥ ಊರು, ಇಂಥ ಜಿಲ್ಲೆ, ನಾನು ಇಂಥವನೇ. ಆಮೇಲೆ ನಿಮ್ಮ ಯಾರ ಹೆಸರು ನಾವು ಯಾರಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ಇನ್ಬೌಂಡ್ ಕಾಲ್ ಸೆಂಟ್ರ್ ಮಾಡಿದ್ದೀವಿ. ಅವ್ರು ಯಾರೂ ನಿಮ್ಮ ಹತ್ರ ಮಾತಾಡಲ್ಲ. ಅವರು ಸ್ಪಷ್ಟವಾಗಿ ಕಾಲ್ ಎತ್ಕೊಂಡಿದ್ದ ತಕ್ಷಣ ಅದು ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ಅದು ಹೇಳುತ್ತೆ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ, ನೀವು ಹೇಳಿ ಅಂತ. ಸೊ ಇವ್ರು ಅವ್ರು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗುತ್ತೆ. ನಿಮ್ಮೂರಲ್ಲಿ ಸ್ಕೂಲ್ ಇಲ್ವಾ, ನಿಮ್ಮೂರಲ್ಲಿ ಎಂಡದ ಅಂಗಡಿ ಓಪನ್ ಮಾಡೋರಾ, ಕುಡುಕರಾಗ್ತಾವ್ರಾ, ನೀವು ಫೋನ್ ಮಾಡ್ಬೋದು, ರೆಕಾರ್ಡ್ ಆಗುತ್ತೆ. ನಿಮ್ಮೂರಲ್ಲಿ ಶಾಲೆ ಇಲ್ವಾ, ನಿಮ್ಮೂರಲ್ಲಿ ಆಸ್ಪತ್ರೆ ಇಲ್ವಾ, ಹೆಣ್ಮಕ್ಳಿಗೆ ರಕ್ಷಣೆ ಇಲ್ವಾ, PDO ಲಂಚ ಕೇಳ್ತಾವನ, ಇನ್ಸ್ಪೆಕ್ಟರ್ ಲಂಚ ಕೇಳ್ತಾವನ, PSI ಲಂಚ ಕೇಳ್ತಾವನ, ತಹಸೀಲ್ದಾರ್ ಲಂಚ ಕೇಳ್ತಾವನ, ನಿಮ್ಮ ಪಾಣಿ ಬದಲಾವಣೆ ಆದರೆ ತಿಂಗಳಾನ್ಗಟ್ಲೆ ಅಲಿಸ್ತಾವನ ರೈತರಿಗೆ ಡೂಪ್ಲಿಕೇಟ್ ಬೀಜ ಕೊಡ್ತಾವ್ರ, KEB ಲಂಚ ಕೇಳ್ತಾವನ, KEB ಕರೆಂಟ್ ಕೆಡಕ್ಕೆ ಲಂಚ ಕೇಳ್ತಾವನ. ನಿಮ್ಮ ಯಾವುದೇ ವಿಚಾರ ಆಗಿರ್ಬೋದು, ನಮ್ಮ ಕಾಲ್ ಸೆಂಟ್ರಿಗೆ, ನಮ್ಮ ಚಾನಲ್ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ. ನಾವು ಅದನ್ನು, ನಮ್ಮ ಇನ್ಬೌಂಡ್ ಅವರು ಅದನ್ನು ಪರಿಶೀಲನೆ ಮಾಡ್ತಾರೆ. ಅದೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ನೀವು ಇಂಥ ಟೈಮ್ ಅಂತಿಲ್ಲ, ನಿಮ್ಮ ಮೇಲೆ ಯಾರಾದರೂ ಕಣ್ಣಾಗ್ತಾ ಇದ್ದಾರೆ. ನೆನ್ನೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಅವ್ರದ್ದು ಒಂದು ವಿಚಾರ ಏನು ಅಂತ, ಒಬ್ಬ ಹೆಣ್ಣು ಮಗಳು ಈಚೆ ಕಡೆ ಬಂದರೆ ಪಂಚೆ ಬಿಚ್ಚೋದು, ಎಲ್ಲೆಲ್ಲೋ ನ್ಯೂಸೆನ್ಸ್ ಆಗಿ ಕೈ ಬಿಟ್ಕೊಂಡು ಆ ಹೆಣ್ಮಗಳಿಗೆ ಮಾಡೋಂಥದ್ದು. ಪೊಲೀಸವ್ರು ಕ್ರಮ ಜರುಗಿಸ್ಲಿಲ್ಲ, SP ಕ್ರಮ ಜರುಗಿಸ್ಲಿಲ್ಲ, PDO ಕ್ರಮ ಜರುಗಿಸ್ಲಿಲ್ಲ, ಜಿಲ್ಲಾಧಿಕಾರಿ ಕ್ರಮ ಜರುಗಿಸ್ಲಿಲ್ಲ. ರೈತರಿಗೆ ಮೋಸ ಆಗ್ತಾ ಇದೆಯಾ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಾ, ನಿಮ್ಮೆಲ್ಲಾರ ಕಣ್ಣು ಹಾಕಿದಾರಾ, ನಿಮ್ಮ ಸ್ಕೂಲಲ್ಲಿ ಸೋರ್ತಾ ಇದೆಯಾ, ನಿಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ವಾ, ನೀವು ಓಡಾಡೋ ರಸ್ತೆ ಕಿತ್ತೋಗಿದೆಯಾ, ನಿಮಗೆ ಕರೆಕ್ಟಾಗಿ ಕರೆಂಟ್ ಬರ್ತಾ ಇಲ್ವಾ, ನಿಮ್ಮ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಬ್ರೋಕರ್ಗಳು ಕಾಟನ, ಯಾವುದೇ ವಿಚಾರ ಆಗಿರಲಿ ನಮ್ಮ ಕಾಲ್ ಸೆಂಟ್ರಿಗೆ, ನಮ್ಮ ಚಾನಲ್ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ರೆಕಾರ್ಡ್ ಆಗುತ್ತೆ. ನೀವು ಎಷ್ಟು 1000 ಜನ ಬೇಕಾದ್ರೂ 24 ಗಂಟೆ ಫೋನ್ ಮಾಡ್ಬೋದು. ಎಲ್ಲ ಕಾಲ್ಸ್ ರೆಕಾರ್ಡ್ ಆಗುತ್ತೆ. ಅದನ್ನು ಎಲ್ಲ ನೋಡಲಿಕ್ಕೆ ನಾವು ಸಂಬಂಧ ಬೆತ್ತಂಥ ಇನ್ಬೌಂಡ್ ಕಾಲ್ ಸೆಂಟ್ರಿಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ದಿಸ್ ಈಸ್ ಒನ್ ರೆವಲ್ಯೂಷನ್ ಅಂತ ಹೇಳ್ಬೋದು. ಯಾವ ಸರ್ಕಾರ ಈ ಕಾಲ್ ಸೆಂಟ್ರನ್ನ ಓಪನ್ ಮಾಡಬೇಕಾಗಿತ್ತು, ಯಾವ ಸರ್ಕಾರಕ್ಕೆ ನೀವು ನಂಬಿ ಓಟ್ ಹಾಕಿರಿ, ಯಾವ ಸರ್ಕಾರ ನಿಮ್ಮ ನೋವುಗಳನ್ನು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿತ್ತೋ ಆ ಸರ್ಕಾರ ಮಾಡ್ತಾ ಇಲ್ಲ. ನನ್ನ ಕೈಯಲ್ಲಿ ಬಗೆಹರಿಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ನಿಮ್ಮ ಸಮಸ್ಯೆಯ ಒಂದು ಕಾಲ್ ಲಿಸ್ಟ್ ಅಂತೂ ನಮ್ಮ ಇರುತ್ತೆ. ವಿ ವಿಲ್ ವರ್ಕ್ ಪಾಯಿಂಟ್ ಟು ಪಾಯಿಂಟ್. ನಮ್ಮ ಇನ್ಬೌಂಡ್ ಅವ್ರು ಕೆಲಸ ಮಾಡ್ತಾರೆ. ದಿಸ್ ಈಸ್ ಒನ್ ಸ್ಪೆಷಾಲಿಟಿ ಅಬೌಟ್. ನಮ್ಮ ಎಲ್ಲರದ್ದು ಚಾನಲ್ ಇದೆ, ನಮ್ಮದು ಚಾನಲ್ ಇದೆ. ಬಟ್ ನಮ್ಮ ಚಾನಲ್ ವಿಶೇಷತೆ ಏನು ಅಂತಂದರೆ, ನಮ್ಮ ಚಾನಲಲ್ಲಿ ನಿಮ್ಮ ವಿಚಾರವನ್ನು ರೆಕಾರ್ಡ್ ಮಾಡೋಕ್ಕೆ ಒಂದು ಆಪ್ಷನ್ ಮಾಡಿಟ್ಟಿದ್ದೀವಿ. ಅದು ಸಣ್ಣ ವಿಚಾರನೇ ಇರ್ಬೋದು, ದೊಡ್ಡ ವಿಚಾರನೇ, ಸಾಮಾಜಿಕವಾಗಿ ದೊಡ್ಡ ಮಹತ್ವದ ವಿಚಾರನೇ ಆಗಿರ್ಬೋದು. ನೀವು ಇದನ್ನು ಕಾಲ್ ಮಾಡಿ, ಇವಾಗ ಮನೆ ರೈತರು ಸಮಸ್ಯೆ ಮಾಡ್ತಾರೆ, ನಮ್ಮ ಚಾನಲ್ಗೆ ಫೋನ್ ಮಾಡ್ಬೋದು. ಅಲ್ಲಿ ನಾನು ಹೇಳ್ತೀನಲ್ಲ, ಫೋನ್ ಮಾಡಿ ರೆಕಾರ್ಡ್ ಮಾಡ್ಬೋದು ಅವ್ರ ಸಮಸ್ಯೆನ. ನಮ್ಮ ಇನ್ಬೌಂಡರು ಅದನ್ನು ರೆಕಾರ್ಡ್ ಮಾಡಿಕೊಂಡು ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆ ಫಾಲೋಅಪ್ ಮಾಡ್ಕೊತಾರೆ. ಸಾಮೂಹಿಕವಾಗಿ ನಾವು ಜನರಿಗೆ ಇಂಪ್ಯಾಕ್ಟ್ ಆಗುವಂಥ ವಿಚಾರಗಳ ಮೇಲೆ ಹೆಚ್ಚು ಗಮನ ಕೊಡ್ತೀವಿ. ಯಾಕಂದರೆ ನಮ್ಮದು ಲಿಮಿಟೆಡ್ ಸೋರ್ಸಸ್ ಇದರಿಂದ. ಸೊ ಇದೊಂದು ವಿಚಾರ ನಮ್ಮ ಚಾನಲ್ನ ವಿಶೇಷತೆ ಅಂತ ಹೇಳ್ಬೋದು. ಇದು ನಿಮ್ಮ ಚಾನಲ್ಲು. ಏನಕ್ಕೆ ನಾವು ಕಾಲ್ ಸೆಂಟರ್ ಮಾಡಿದ್ದೀವಿ ಅಂತಂದರೆ, ನಿಮ್ದು ಏನೇ ಸಮಸ್ಯೆ ಇರಲಿ, ನೀವು ಹೆಣ್ಮಗಳು ಒಂದು ಹಳ್ಳಿಯಿಂದ ಇನ್ನೊಂದು ಸಿಟಿಗೆ ಹೋಗ್ಬೇಕಾದ್ರೆ ನೀವು ಬಸ್ ಇಲ್ದಿರಾ ನಡ್ಕೊಂಡು ಹೋಗ್ತಾ ಇದ್ದೀರಾ, ಯಾರಾದರೂ ನಿಮ್ಮನ್ನು ರೇಗಿಸ್ತಾ ಇದ್ದಾರಾ, ಅಥವಾ ನೀವು ಅದನ್ನು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅದನ್ನು ಪರಿಶೀಲನೆ ಮಾಡ್ತಾ ಇಲ್ವಾ, ಅಥವಾ ಅದರ ಬಗ್ಗೆ ಸಂಬಂಧಪಟ್ಟಂಥ PDO ಗಮನ ಹರಿಸ್ತಾ ಇಲ್ವಾ, ನೀವು ಯಾರೇ ಇರ್ಬೋದು, ಕಾಲೇಜ್ ಹುಡುಗರಾಗಿರಿ, ಹುಡುಗಿರಾಗಿರಿ, ಹೆಣ್ಮಕ್ಳಾಗಿರಿ, ಕೆಲಸ ಮಾಡೋರಾಗಿರಿ, ಡಾಕ್ಟರ್ ಆಗಿರಿ, ಇಂಜಿನಿಯರ್ ಆಗಿರಿ, ಓದಿರೋರಾಗಿರಿ, ಅವಿದ್ಯಾವಂತರಾಗಿರಲಿ, ನೀವು ಯಾರೇ ಆಗಿರಲಿ, ನಮ್ಮ ಚಾನಲ್ ನಂಬರ್ ಮಡ್ಕೊಳ್ಳಿ, ಅದಕ್ಕೆ ಫೋನ್ ಮಾಡಿ. ನಾವು ಎತ್ತೋದೇ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ರೆಕಾರ್ಡ್ ಆಗುತ್ತೆ. ನಿಮ್ಮ ಪ್ರತಿಯೊಂದು ಕಾಲ್ನು ಕೂಡ ಮಾನಿಟ್ರ್ ಮಾಡೋಕ್ಕೆ ಇನ್ಬೌಂಡ್ ಕಾಲರ್ಸನ್ನು ಹಾಕಿದ್ದೀವಿ, ಅವರು ಮಾನಿಟ್ರ್ ಮಾಡ್ತಾರೆ. ಅದ್ರ ಬಗ್ಗೆ 2028ಕ್ಕೆ ನಾವು ಸ್ಪಷ್ಟತೆಯನ್ನು ಕೊಡ್ತೀವಿ. ಈ ಎಲ್ಲ ನಿಮ್ಮ ಕಾಲ್ಗಳಿಗೆ 2028ಕ್ಕೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. 2028 ಮತ್ತೊಂದು ಸರ್ಕಾರ ಬರುವಂಥ ಸಮಯ. ಆ ಟೈಮಲ್ಲಿ ನೀವು ಉತ್ತರ ಕೊಡ್ತೀರಾ, ನಾವು ಅದಕ್ಕೆ ಉತ್ತರವನ್ನು ಹುಡುಕ್ತೇವೆ ಅಂತ ಈ ಮೂಲಕ ಹೇಳ್ತಾ, ನಾನು ನಮ್ಮ ಸ್ನೇಹಿತ ನಮ್ಮ ಸಣ್ಣ ಪುಟ್ಟ ವಿಚಾರಕ್ಕೆ ನಾನು ಗದರ್ತಾ ಇರ್ತೀನಿ. ಅವರು ನಮಗೇನು ಗೊತ್ತಾ, ದಿಸ್ ಈಸ್ ವಾಟ್ ಹೆಲ್ದಿ ರಿಲೇಷನ್ಶಿಪ್. ಅವರು ಕ್ರಿಟಿಕ್ ಮಾಡಬೇಕು, ನಾವು ಯಾರೂ ದೇವರೇನಲ್ಲ, ನಾವು ತಪ್ಪು ಮಾಡ್ತೀವಿ, ತಪ್ಪು ಮಾಡಿದಾಗ ನಮ್ಮನ್ನು ಕ್ರಿಟಿಕ್ ಮಾಡಬೇಕು. ಅವ್ರೇನಾರು ಮಾಡಿದಾಗ ನಾನು ಗದರಿದ್ದೀನಿ. ಈಸ್ ಲೈಕ್ ಮೈ ಬ್ರದರ್. ಈ ಚಾನಲ್ ನನ್ನ ತುಂಬ ಫೇಮಸ್ ಮಾಡಿದೆ. ಎಸ್ಪೆಷಲಿ ನನ್ನ ಟೋಲ್ಗೇಟ್ ವಿಚಾರ ಏನಿದೆ, ಆಂಧ್ರ ಅವ್ನು ಬಂದು ಇಲ್ಲಿ ಕೇಳ್ತೀಯ ಅನ್ನೋದನ್ನು ನನಗೆ ಗೊತ್ತಿಲ್ಲದೇ ಶೂಟ್ ಮಾಡಿ ವೈರಲ್ ಮಾಡಿದಂಥ ವ್ಯಕ್ತಿ ರಾಕೇಶು. ನಾನು ಸಣ್ಣ ಪುಟ್ಟ ಏನು ಕಿತ್ತಾಡ್ತಾ ಇದ್ರಿ, ನಮ್ಗೆ ಫೋನ್ ಮಾಡಿದಾಗ ಇರೋಕ್ಕಲ್ಲ, ನನ್ನ ಬಗ್ಗೆ ನೆಗೆಟಿವ್ ಮಾಡ್ತೀಯ ಅಂತ ನಾನು ಅವಾಜ್ ಹಾಕಿರೋದು ಉಂಟು. ಬಟ್ ಆದರೂ ಕೂಡ ನಮ್ಮ ಬ್ರದರ್ ಥರ ನನಗೆ ಉತ್ತರ ಕರ್ನಾಟಕವರು ತುಂಬ ಇಷ್ಟ.
ಕಾರಣ ಯಾಕೆ ಅಂತಂದರೆ ಮುಗ್ಧ ಜನಗಳವರು, ಅವಕಾಶ ವಂಚಿತರವರು, ಅವ್ರಿಗೆ ಹೆಚ್ಚಿನ ಅವಕಾಶಗಳು ಕೊಡಬೇಕು. ನಾನು ಏನೇ ಗದ್ರದ್ದು ಕೂಡ ಫೋನ್ ಮಾಡಿದಾಗ ಬಾಪ ಅಂತೀನಿ. ಏನಕ್ಕೆ ಅಂತಂದರೆ ಅವ್ನು ನಮ್ಮ ಬ್ರದರ್ ಇದ್ದಂಗೆ, ಉತ್ತರ ಕರ್ನಾಟಕದವನು. ಹಾಗಾಗಿ ನಾನು ಏನೇ ಮಾಡಿದ್ರು ಕೂಡ ಅವರು ಕೂಡ ಮನ್ಸಿಗೆ ತಗೊಂಡಿಲ್ಲ. ದಿಸ್ ಈಸ್ ವಾಟ್ ಜರ್ನಲಿಸಮ್ ಇಸ್. ನಾನು ಜರ್ನಲಿಸಮ್ ಅಂತ ಹೇಳ್ಬೇಕಾದ್ರೆ ಈ ವ್ಯಕ್ತಿನ ಹೇಳ್ತೀನಿ. ಅದು ಸಣ್ಣ ಪುಟ್ಟ ಇರಲಿ, ನಾನು ಹೇಳಿದ್ನಲ್ಲ, ಒಂದು ಸಣ್ಣ ವಿಚಾರದಿಂದ ಬೆಳೆದಂಥವ್ರು ನಮ್ಮನ್ನು ಬೆಳೆಸಿದ್ದಾರೆ, ಅವರು ಬೆಳೆದಿದ್ದಾರೆ. ಈ ರೀತಿ ಒಂದು ಜರ್ನಲಿಸಮ್ ಇರಬೇಕು ಅಂತ, ಮಿನಿಮಮ್ ಲೆವೆಲ್ ನಿಮ್ಮ ಥರ ಆದರೂ ಇದ್ರೆ ನಾನು ಚೆನ್ನಾಗಿರ್ತದೆ ಅಂತ ಸರ್ ಒಂದು ವಿವಿಧತೆಯನ್ನು ಚಾನಲಲ್ಲಿ ಕೊಡ್ತೀವಿ ಸರ್. ಇದೊಂದೇ ಅಂತಲ್ಲ, ನೆಕ್ಸ್ಟ್ ಐ ಥಿಂಕ್ ಆಫ್ಟರ್ ನ್ಯೂಸ್ ಚಾನಲು ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಆ್ಯಡಪ್ ಆಗುತ್ತೆ. ಅದಕ್ಕೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಾ ಇದೆ. ಲೈಕ್ ಸಿಮಿಲರ್ ಟು ಕಲರ್ಸ್, ಬಿಗ್ ಬಾಸ್ ಮಾಡ್ತಾರಲ್ಲ ಆ ಥರ ರಿಯಾಲಿಟಿ ಶೋಸ್ ಮಾಡಬೇಕು ಅಂತೇಳಿ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ರೆಡಿ ಆಗ್ತಾ ಇದೆ. ಒಂದು FM 90 ಒಂದು FM ಕೂಡ ರೆಡಿ ಆಗ್ತಾ ಇದೆ. ನ್ಯೂಸು, ಎಂಟರ್ಟೈನ್ಮೆಂಟು, ಒಂದು FM ಚಾನಲು. ಸೊ ಇಟ್ಟರೆ ಮೂರನ್ನೂ ಕೈಬೇಕು ಅಂತೇಳಿ ಇದನ್ನು ಮಾಡ್ತಾ ಇದ್ದೀವಿ. 2023ರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಆವತ್ತಿನ BJP ಸರ್ಕಾರ ರವಿ ಡಿ ಚಂದನ್ಗೋಸ್ಕರ ನನ್ನ ಜೈಲಿಗೆ ಕಳಿಸಿ ನನ್ನ ಪ್ರಾಕ್ಟೀಸನ್ನು ನಿಲ್ಲಿಸಿದ್ರು. ಬೆಳಗ್ಗೆವನಿಗೆ ಒಂದು ಜಾಗ ಆದರೆ ಏನೂ ಇಲ್ದವನಿಗೆ 100 ಜಾಗ ಇರ್ತದೆ ಬೆಳವಣಿಗೆ ಆಗೋಕ್ಕೆ. ನಾನು ಅವತ್ತೇ ಹೇಳಿ ಬಂದೆ, ನನ್ನ ಕೆಂಪು ಕೋಟೆ, ನನ್ನ ಕೆಂಪು ಬಿಲ್ಡಿಂಗು ಹೈಕೋರ್ಟಿಂದ ನಾನು ಆಚೆ ಕಳಿಸ್ತಾ ಇದ್ದೀರಾ, ನಾನು ಡೈರೆಕ್ಟಾಗಿ ವಿಧಾನಸೌಧಕ್ಕೆ ಹೋಗಿ CM ಆಗೋವಂಥ ವ್ಯಕ್ತಿ ನಾನು ಅಂತ ಹೇಳ್ಬಿಟ್ಟೇ ಬಂದೆ. ಆ CM ಆಗಲಿಕ್ಕೆ ಇದೊಂದು ಮೊದಲ ಹೆಜ್ಜೆ ಅಂತ ಹೇಳ್ಬೋದು. ನನಗೆ ಗೊತ್ತಿದೆ ನಾನು CM ಆಗ್ತೀನಿ ಅಂತ. ಜನರ ಮುಖದಲ್ಲಿ ಸ್ಮೈಲ್ ಬರಬೇಕು, ಇದು ನನ್ನ ಮಿಷನ್ನು. ಈ ಚಾನಲ್ ಮಾಡ್ತಾರೋ ಉದ್ದೇಶನೇ ಆಗಿರ್ಬೋದು ಅಥವಾ CM ಆಗೋ ಉದ್ದೇಶನೇ ಆಗಿರ್ಬೋದು, 7 ಕೋಟಿ ಕನ್ನಡಿಗರು ಸ್ಮೈಲ್ ಮಾಡಬೇಕು. ನಾನು ಕೊಡೋದು ಸ್ಮೈಲ್ ಭಾಗ್ಯ, ನಾನು ಕೊಡಲ್ಲ, ಅದು ನಿಮ್ಮದೇ, ನಿಮ್ಮಲ್ಲಿಲ್ಲ. ನಾನು ಅದನ್ನು ತಂದು ವಾಪಸ್ಸು ನಿಮ್ಮ ಮುಖದಲ್ಲಿ ಹಾಕಬೇಕು ಅನ್ನೋ ಭಾಗ್ಯ ಇದೆ. ನಾನು ಸೈಕಲ್ ಭಾಗ್ಯ ಕೊಡಲ್ಲ, ನಾನು ಗೃಹಲಕ್ಷ್ಮಿ ಭಾಗ್ಯ ಕೊಡಲ್ಲ, ನಾನು ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಭಾಗ್ಯನ ಕೊಡಬೇಕು ಅಂತ ಇದ್ದೀನಿ. ನಾನು ಏನೇ ಕೋಪ ಮಾಡ್ಕೊಂಡ್ರು ಕೂಡ ಒಂದು ಮಟ್ಟದಲ್ಲಿ ಸಿದ್ದರಾಮಣ್ಣ ನನಗೊಂಥರ ಗುರು ಇದ್ದಂಗೆ. ನನಗೊಂಥರ ನಾನು ಒಂಥರ ಈ ಗುರು ಇಲ್ಲದೆ ಬೆಳೆದಂಥ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ. ಒಂದು ರೀತಿ ಐ ಲೈಕ್ ಇಸ್ ದ ವಿ ಹ್ಯಾಂಡಲ್ಸ್ ಅಂತ ಬಂಡೆನ ಅಳ್ಳಾಡಿಸ್ಬಿಟ್ಟೆ ನಾನೇ CM ಅಂತಿಲ್ಲ. ನನಗೆ ತುಂಬ ಇಷ್ಟ. ಅಂದರೆ ಆ ಲೀಡರ್ಶಿಪ್ ಅಂದರೆ ಅದನ್ನೇ. ನಾನು ಹೇಳ್ಕೊಂಡು ಓಡಾಡೋದಲ್ಲ, 4 ಜನ ನನ್ನ ಬಗ್ಗೆ ಹೇಳಬೇಕು. ವಾಟ್ ಎವರ್ ಇಟ್ಸ್ ಇಟ್ ಆ್ಯಂಡ್ ಡನ್, ಐ ಲೈಕ್ ದ ವೇ ದ ಪಾಲಿಟಿಕ್ಸ್ ಇಸ್ ಬಿನ್ ಡನ್ ಬೈ ಸಿದ್ದರಾಮಯ್ಯ ನನಗೆ ಒಂಥರ ದ್ರೋಣಾಚಾರ್ಯ ಇದ್ದಂಗೆ. ಬೆಟ್ ಕೊಟ್ಟರು ನನ್ನನ್ನು ಜೈಲಿಗೆ ಹಾಕ್ಸಿದ್ರು ನಾನು ಒಪ್ಕೊಂತೀನಿ. 97 ದಿವಸ ಇವ್ರ ಸರ್ಕಾರ ಜೈಲಿಗೆ ಹಾಕ್ಸು ಕೂಡ ನನಗೆ ಗೊತ್ತಿದೆ, ನನ್ನನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಜೈಲಿಗೆ ಹಾಕ್ಸೋ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ, ಬೇರೆಯವ್ರ ಪಾತ್ರ ಇದೆ. ಬಟ್ ಸಿದ್ದರಾಮಣ್ಣ ನಿಮ್ಮನ್ನು ಒಂದು ಐಕಾನಾಗಿ ತಗೊಂಡು ನಾನು ಬೆಳೀತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ, ನಾನು ನಿಮ್ಮನ್ನು ಇನ್ಸ್ಪಿರೇಷನ್ನ ತಗೊಂಡಿದ್ದೀನಿ, ಬಟ್ ಯಾವತ್ತೂ ಹೇಳಿಲ್ಲ. ಬಟ್ ಈ ಮಾಧ್ಯಮದ ಮುಖಾಂತರ ಹೇಳ್ಬೇಕಂದ್ರೆ ನನಗೊಂದು ಖುಷಿ ಅವ್ರನ್ನ ಕಂಡ್ರೆ. ಅವ್ರ ಮಗನ ರಾಕೇಶ್ ಅಷ್ಟೇ, ನಾನು ಇಯರಲ್ಲೇ ಹುಟ್ಟಿರೋದು 77, ಅವನು ಬರ್ತು. ಎಲ್ಲೋ ಒಂದು ಕಡೆ ಒಂದು ಫಾದರ್ಲಿ ಫಿಗರ್ ಥರ ಅನಿಸುತ್ತೆ. ಆಮೇಲೆ ನನಗೆ ಅವ್ರ ಮುಖ ನೋಡಿದಾಗ ಸ್ವಲ್ಪ ಹೊರಟಾಗಿ ಮಾತಾಡ್ತಾರೆ ಹೊರತು ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಮಾಡ್ತಾರೆ ಅಂತ ನನಗನ್ಸಲ್ಲ. ಆಮೇಲೆ ಬೆಳೆಯೋರನ್ನ ಬೆಳ್ಕೊಳ್ಳಿ ಬಿಡಪ್ಪ, ನಿಮ್ಮ ಕೆಲಸ ಆಯ್ತು ಎದ್ದೋಗುವಂಥ ವ್ಯಕ್ತಿ. ನನಗೂ ಕೂಡ ಒಂದು ಲಕ್ಷಣಗಳನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ರಾಜಕೀಯ ನಾನು ಕಲ್ತಿರೋದೇ ಸಿದ್ದರಾಮಯ್ಯನಿಂದ. ದ ಪಾಲಿಟಿಕ್ಸ್ ವಾಟ್ ಐ ಹ್ಯಾವ್ ಲರ್ನ್ಟ್ ವಿತೌಟ್ ಗುರು ಇಲ್ಲದ ಕಲ್ತಿರೋ ಅಂಥ ವಿದ್ಯೆ ಅಂತಂದರೆ ಅದು ಪಾಲಿಟಿಕ್ಸು, ಅದು ಸಿದ್ದರಾಮಯ್ಯ ನೋಡೇ ನಾನು ಕಲ್ತ್ಕೊಂಡಿರೋದು. ಐ ಲವ್ ಸಿದ್ದರಾಮಯ್ಯ. ನಾನು ನಿಮ್ಮನ್ನು ನಿಜವಾಗ್ಲೂ, ನೀವು ಒಂದು ದಿವಸ ಪಾಲಿಟಿಕ್ಸಿಂದ ರಿಟೈರ್ಡ್ ಆಗ್ತೀನಿ ಅಂತ ಹೇಳ್ತೀರಾ, ನೀವು ಮನೇಲಿ ಕೂತ್ಕೊಂಡು ಈಸ್ ದ ಪರ್ಸನ್ ಐ ವಾಂಟೆಡ್ ಟು ಬಿ CM ಆ್ಯಂಡ್ ಈ ಬಿಕೇಮ್ CM ಅಂತ. ನಾನು CM ಆಗಿದ್ದ ದಿವಸ ಖಂಡಿತವಾಗಿ ಅದು ನಿಮ್ಮ ಆಶೀರ್ವಾದನೇ, ಅಥವಾ ನೀವು ಮಾಡ್ತಾ ಇರೋಂಥ ರಾಜಕೀಯನೇ ನಾನು ಗ್ರಾಸ್ಪ್ ಮಾಡ್ಕೊತಾ ಇದ್ದೀನಿ. ನೀವೇನು ಹೇಳ್ಕೊಡ್ತಾ ಇಲ್ಲ, ಆದರೂ ನಾನು ಅದನ್ನು ತಗೊತಾ ಇದ್ದೀನಿ. ಬಂಡೆಗೆ ಮಾತ್ರ ಸರಿಯಾಗಿ ಇಟ್ರಿ ನೀವು. ಥ್ಯಾಂಕ್ಸ್ ಅ ಲಾಟ್. ಮುಂದಿನ ದಿನಗಳಲ್ಲಿ ಅದೇ ಹೇಳ್ತಾರಲ್ಲ, ಐ ಥಿಂಕ್ ಎಳೆ ಗರು ಎತ್ತಾಗಲ್ಲ ಅಂದಂಗೆ, ನಾವೆಲ್ಲ ಸಣ್ಣ ಕರು ಇದ್ದಂಗೆ. ಈಗ ಒಂದಲ್ಲ ಒಂದು ದಿವಸ ಎತ್ತಾಗ್ತೀವಿ, ಹೊಲ ಉಳ್ತೀವಿ, ಬೆಳೆ ತೆಗಿತೀವಿ. ಆ ಬೆಳೆಯಿಂದ ಒಂದು ಸಂಭ್ರಮಾಚರಣೆ ಇದ್ದೇ ಇರ್ತದೆ. ಅಲ್ಟಿಮೇಟಾಗಿ ನಾನು CM ಆಗಬೇಕಾದ್ರೆ ಯಾರಿಗೋಸ್ಕರನಲ್ಲ, ಈ ಚಾನಲು ನನಗೇನು ಬೇಕಾಗಿಲ್ಲ. ಬಟ್ ಆದರೂ ಕೂಡ ಒಂದು ನಿರ್ದಿಷ್ಟವಾದಂಥ ಜನರ ಧ್ವನಿ ಬೇಕಾಗಿದೆ ಅಂತ ನನಗನ್ಸಿದೆ. ಅದಕ್ಕೋಸ್ಕರನೇ ಚಾನಲ್ಲು. ನಾನು ರಾಜಕೀಯಕ್ಕೂ ಬರೋ ಅವಶ್ಯಕತೆ ಇಲ್ಲ, ಬಟ್ ಬೇಕಾಗಿದೆ. ನನ್ನಂಥವನು CM ಆಗಬೇಕು, MLA ಆಗಬೇಕು, ಜನರ ಒಂದು ಧ್ವನಿ ಆಗಬೇಕು ಅಂತಿದೆ. ಅದಕ್ಕೋಸ್ಕರ ನಾನು ಆಗ್ತಾಯಿದ್ದೀನಿ. ಇಷ್ಟೊತ್ತು ನೀವೆಲ್ಲ ನನ್ನ ಮೈಕನ್ನು ಇಟ್ಟು ನನಗೆ ಕೇಳಿಸಿ, ದಿಸ್ ಇಸ್ ಮೈ ಫಸ್ಟ್ ಇಂಟ್ರ್ಯೂ ಆ್ಯಸ್ ಎ ಚಾನಲ್ ಓನರು. ನಾವೊಬ್ಬ ಚಾನಲ್ ಓನರ್ ಆಗಿದ್ದು ನನ್ನ ಮೊದಲ ಇಂಟ್ರು. ನನ್ನ ಬ್ರದರ್ನು ಬೆಳಗ್ಗೆ ಫೋನ್ ಮಾಡಿದಾಗ, ಸರ್ ಒಂದು ಇಂಟ್ರ್ಯೂ ಕೊಡಿ. ನಾನು ಚಾನಲ್ ಮಾತ್ರ ತೋರಿಸಲ್ಲ, ನಾನು ಮನೆ ತೋರಿಸಿ ಹಾಳಾಗೋದೆ. ಚಾನಲ್ ತೋರಿಸಲ್ಲ, ಬಟ್ ಚಾನಲ್ ಇದೆ, ಓಕೆ. ಚಾನಲ್ ಪ್ರೋಗ್ರಾಮ್ ನೋಡಿ, ಬಟ್ ಚಾನಲ್ನ ನಾವು ತೋರಿಸ್ಲಿಕ್ಕಾಗಲ್ಲ. ಯಾಕೆ ಅಂತಂದರೆ ನಾವಿನ್ನ ಈಗ ಬೆಳೀತಾ ಇದ್ದೀವಿ, ನಾವು ಕೊಳೆಯೋಕ್ಕೆ ಇಷ್ಟಪಡಲ್ಲ. ಮೇ ಬಿ ಆಫ್ಟರ್ ಸಮ್ ಟೈಮ್ ಡೆಫಿನೆಟ್ಲಿ ಯು ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಶೂಟ್ ಅವರ್ ಚಾನಲ್ಲು. ನಾನು ಮಾಡಿಸ್ತೀನಿ. ಸದ್ಯಕ್ಕೆ ಅದು ಗೌಪ್ಯವಾಗಿ ಇರಲಿ ಅಂತ ಹೇಳುತ್ತಾ, ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಕಣದಲ್ಲೂ ಕನ್ನಡ. ಥ್ಯಾಂಕ್ ಯು. ನೋಡಿ, ನನಗೆ ಅಮೇಝಿಂಗ್ ಮೈಂಡ್ ಬ್ಲೋಯಿಂಗ್ ಫೀಲ್ ಯಾಕಾಯಿತು ಅಂದರೆ, ನೋಡಿ ಅವರ ಯೋಜನೆಗಳು ಏನೆಲ್ಲ ಜನರ ಸಮಸ್ಯೆಗಳನ್ನು ಅನೇಕರು ಯಾವುದ್ಯಾವುದೋ ಸೆಗ್ಮೆಂಟ್ಗಳನ್ನು ಮಾಡ್ಕೊಳ್ತಾ, ಪ್ರೋಗ್ರಾಮ್ಗಳು ಮಾಡ್ಕೊಳ್ತಾ ಜನರ ಸ್ಪಂದನೆಗೆ ಅಂತ ಕೆಲಸ ಮಾಡ್ತಿದ್ದಾರೆ.
ಸರ್ಕಾರ ಮಾಡಬೇಕಾದಂಥ ಕೆಲಸ ಇನ್ನೊಂದು ಏನು ಅಂದರೆ ಇವರೆಲ್ಲ ಅದ್ರ ಲಿಸ್ಟ್ ಕೊಡ್ತಾ ಇದ್ರಲ್ಲ ಯಾರ್ಯಾರು ಹಳ್ಳಿಗಳಲ್ಲಿ ಸಮಸ್ಯೆ, ರೋಡ್ ಸಮಸ್ಯೆ, ಕಿರಿಕಿರಿ, ಪೊಲೀಸ್ ಸ್ಟೇಷನ್ನು, ಇವ್ರು ಅದಕ್ಕೆ ವಾಯ್ಸ್ ರೇಸ್ ಮಾಡಿದ್ರೆ ದೊಡ್ಡ ಮಟ್ಟದ ಸ್ಪಂದನೆ ಅಂತೂ ಖಂಡಿತ ಸಿಗುತ್ತೆ. ಅದನ್ನು ನಾನು ಎಕ್ಸಾಂಪಲಾಗಿ ನೋಡ್ತಾ ಇದ್ದೀನಿ. ಅತಿಶಯೋಕ್ತಿ ಅಂತ ಅನ್ಕೋಬೇಡಿ, ಅದು ನೀವು ಮಾಧ್ಯಮಗಳಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಇವ್ರು ರಿಯಾಕ್ಟ್ ಮಾಡಿದ್ರೆ ಯಾವ ಮಟ್ಟಿಗಿನ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಹಾಗಾಗಿ ಇವೆಲ್ಲ ಸಮಸ್ಯೆಗಳಿದಾವಲ್ಲ, ಅದಕ್ಕೆ ಇವ್ರು ಖಂಡಿತವಾಗೂ ರೆಸ್ಪಾನ್ಸ್ ಮಾಡಿದ್ರೆ ಒಳ್ಳೆ ಉದ್ದೇಶದಿಂದ ಸಕ್ಸಸ್ ಅಂತೂ ಖಂಡಿತವಾಗೂ ಆಗುತ್ತೆ, ಜನರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ. ಇವ್ರ ಚಾನಲ್ಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಮರಿಬೇಡಿ, ಆ ನಂಬರು, ಅವ್ರ ಚಾನಲ್ ವಾಹಿನಿಯ ನಂಬರ್ ಅದನ್ನು ನಾನು ಡಿಸ್ಪ್ಲೇಲು ತಮ್ನೇಲಲ್ಲಿ ಹಾಕಿದ್ದೀನಲ್ವ, ಅದೇ ನಂಬರ್ಗೆ ನೀವು ಕರೆ ಮಾಡ್ಬೋದು. ಟ್ರೂ ಲೈಫ್ಸ್ ಅನ್ನೋ ಒಂದು ಚಾನಲ್ ಸಪೋರ್ಟ್ ಮಾಡಿ, ಈ ಥರದ ಒಂದು ಒಳ್ಳೆ ಉದ್ದೇಶಗಳಿಗೆ ಕಟ್ಟಿರ್ತಕ್ಕಂಥ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಧನ್ಯವಾದ.